ಈ ಪ್ರೀತಿ ಬೇಗ ಮಾಡಬೇಕು, ಪ್ರೀತಿ ಮಾಡಿಲ್ಲ ಅಂತಂದ್ರೆ ನಾನು ಒಂಟಿ ಆಗ್ಬಿಡ್ತೀನಿ, ಯಾರು ಹುಡುಗ ಸಿಕ್ಕಿಲ್ಲ ಅಂದ್ರೆ ನೀನ್ ಲವ್ ಮಾಡ್ತಾ ಇಲ್ವಾ ಅಂದ್ರೆ ಅದೊಂಥರ ಟ್ರೆಂಡ್ ಅಲ್ಲ. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ನಿಮ್ಗೂ ಗೊತ್ತಾಗತ್ತೆ ನೋಡಿ, ಯಾವ್ದಾದ್ರು ಒಂದು ಡೆತ್ ಆದಾಗ ಅಳು ಯಾಕೆ ಬರುತ್ತೆ ಅಂದ್ರೆ ಎರಡೇ ವಿಚಾರದಿಂದ ಅಳು ಬರುತ್ತೆ. ಒಂದು ತಾಳ್ಮೆ ಇಲ್ಲ, ಇವತ್ತಿನ ಯಂಗ್ಸ್ಟರ್ಸ್ಗೆ ಮೇಜರ್ ಆಗಿ ತಾಳ್ಮೆ ಇಲ್ಲ. ಯಾಕೆ ಅಂದರೆ ಎಲ್ಲ ಅರ್ಜೆಂಟ್, 2 minutes ಮ್ಯಾಗಿ ಥರ ಲೈಫಲ್ಲಿ ಡಿಸಿಷನ್ನು 2 minutes ಆಗ್ತಾ ಇದೆ. ಸೊ ನಾನು ಹೇಳಿದಾಗ ಕೆಲವು ವರ್ಗಕ್ಕೆ ಇದು ಇಷ್ಟ ಆಗುತ್ತೆ, ಕೆಲವು ವರ್ಗ ನನ್ನನ್ನು ಹೇಟ್ ಮಾಡ್ಬೋದು. ಇದೆಲ್ಲದಕ್ಕೂ ಮಿಗಿಲಾಗಿ ಮಾನವೀಯತೆಗೆ ಯಾರು ಪ್ರಯಾರಿಟಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಮಾನವೀಯತೆಗೆ ಯಾರು ಪ್ರಯಾರಿಟಿ ಕೊಡಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಈ ಥರದ ವಿಷಯಗಳು ನಡೆಯೋದು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅವ್ರು ಮಾಡುವಂತಹ ಫಿಲಿಮ್ಗಳಾಗಿರ್ಬೋದು ಅಥವಾ ಅವ್ರು ಮಾಡುವಂಥ ಆಕ್ಟಿಂಗ್ಗಳಲ್ಲಿ ಅವರು ತೋರಿಸುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಗಳು ಹೇಗಿತ್ತು, ಅವತ್ತಿನ ಹೀರೋ ಹೇಗಿದ್ರು, ಬಹಳ ರೇರ್ ಅವ್ರು ಆ ಥರ ತೋರಿಸಿರುವಂಥದ್ದು. ಒಬ್ಬ ವ್ಯಕ್ತಿ ಕೂತು ಯೋಚನೆ ಮಾಡಬೇಕು, ಒಬ್ಬ ತಂದೆ ತಾಯಿಗೆ ರಿಟರ್ನ್ ಮಾತಾಡಕ್ ಮುಂಚೆ, ಓಕೆ ತಂದೆ ತಾಯಿನೂ ಮನುಷ್ಯರೇ, ಅವರು ತಪ್ಪು ಮಾಡ್ತಾರೆ, ತಿದ್ದಣ. ಇವತ್ತು ಈಗೋ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗೋ ಅನ್ನೋದು ಬರೀ ಪ್ರೊಫೆಷ್ನಲ್ ಲೈಫಲ್ಲಿ ಮಾತ್ರ ಇಲ್ಲ, ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯನೂ ಈಗೋ ಇದೆ. ಹೆಂಗೆ ಅಂತ ಅಂದರೆ, ಈಗ ವಾಸ್ತವ ಸತ್ಯನ ಒಪ್ಕೊಳ್ಳುವಂಥ ಧೈರ್ಯ ಮಾಡಿದ್ರೆ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಟೋಮೆಟಿಕ್ ಆಗುತ್ತೆ. ವಾಸ್ತವ ಸತ್ಯನ ಒಪ್ಕೋಬೇಕು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಚಾನಲ್ನಿ ಬಹು ನಿರೀಕ್ಷಿತ ಹಾಗೂ ಬಹು ಬೇಡಿಕೆಯ ಅತಿಥಿಯನ್ನು ನಾವು ಮತ್ತೆ ಇವತ್ತು ಕರ್ಕೊಂಡ್ಬಂದಿದ್ದೀವಿ. ಇವರ ವಿಡಿಯೋಗೆ ಸಾಕಷ್ಟು ಬೇಡಿಕೆಗಳು ಬಂದಿದೆ. ನಮಗೆಲ್ಲರಿಗೂ ನೆಚ್ಚಿನ ತಾರೆ ಇವರು. ಸೊ ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಮತಿ ತಾರಾ ಮಂಜುನಾಥ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಹೀಲರ್ ಎಕೋ ಜಿಮ್ನ ಫೌಂಡರ್ ಕೂಡ ಹೌದು. ಸಾಕಷ್ಟು ಸಾವಿರಾರು ಜನಗಳು ದೇಶಾದ್ಯಂತನೇ ಇದ್ದಾರೆ. ಇವಾಗ ರಾಜ್ಯಾದ್ಯಂತ ಅಂತೂ ತುಂಬ ಬ್ಯುಸಿ, ಅವ್ರನ್ನ ಹಿಡಿಯೋದೇ ಸಿಕ್ಕಾಪಟ್ಟೆ ಕಷ್ಟ ನಮಗೆ. ಸೊ ಅಂಥದ್ರಲ್ಲಿ ಇವತ್ತು ಟೈಮ್ ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ನಾವು ಅವರಿಂದ ತಗೊಳ್ಳೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಕರೆದಿರೋದಕ್ಕೆ. ಸೊ ಇವಾಗ ನಾವು ಇವತ್ತು ಒಂದು ಸೀರಿಯಸ್ ಆದ ವಿಷಯವನ್ನು ಡಿಸ್ಕಸ್ ಮಾಡಬೇಕು ಅಂತ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ತುಂಬ ಅವಶ್ಯಕತೆ ಇದೆ. ಇಂದಿನ ಯುವಕ ಯುವತಿಯರು ಹಾದಿ ತಪ್ತಾ ಇರೋದು ಎಲ್ಲಿ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಇತ್ತೀಚೆಗೆ ನಾವು ಸಾಕಷ್ಟು ಇನ್ಸಿಡೆಂಟ್ ನೋಡೋದಾದರೆ, ಈ ಪ್ರೀತಿ ಪ್ರೇಮ ಇರ್ಬೋದು, ಅಥವಾ ಏನು ಇಷ್ಟ ಇಲ್ಲದೆ ಮದುವೆ ಆಗೋಕ್ಕೆ ಒತ್ತಾಯದಲ್ಲಿ ಒಪ್ಕೊಂಡಿದ್ದು ಆಮೇಲೆ ಅವ್ರನ್ನ ಸಾಯಿಸುವಂಥದ್ದು, ಈ ಥರ ಸಾಕಷ್ಟು ಘಟನೆಗಳು ನಡೀತಾ ಇದೆ. ಯಾಕೆ ಈ ಮನಸ್ಥಿತಿ ಬರ್ತಾ ಇದೆ ಯುವಕರಲ್ಲಿ ಅಂತ? ಓಕೆ, ಒಂದು ನಾವು ಅರ್ಥ ಮಾಡ್ಕೊಬೇಕು, ಇದು ಇವಾಗ ನಡೀತಾ ಇರೋದು ಮಾತ್ರ ಅಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಪಬ್ಲಿಸಿಟಿ ಆಗ್ತಾ ಇದೆ, ಬಟ್ ಅವಾಗಿಂದನೂ ಇವೆಲ್ಲವೂ ಇದ್ದಿದ್ದೆ. ಅಂದ್ರೆ ಇವೆಲ್ಲವೂ ಹಳೇ ಕಾಲದಿಂದನೂ ನಡ್ಕೊಂಡು ಬರ್ತಾ ಇತ್ತು. ಅವಾಗ ಕಾನೂನು ಇರಲಿಲ್ಲ, ಅಥವಾ ಅವಾಗ ಯಾರು ಅದನ್ನ ತೋರ್ಸೋರಿರ್ಲಿಲ್ಲ, ಹಾಗಾಗಿ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಂಡ್ ಅವಾಗ್ಲೂ ಕೂಡ ಸೇಮ್ ಇದೇ ತರದ್ದು ಕೊಲೆಗಳು ನಡೆದಿದೆ, ಅಪಹರಣಗಳು ನಡೆದಿದೆ, ಎಲ್ಲವೂ ಆಗಿದೆ, ಬಟ್ ಬೆಳಕಿಗೆ ಬರ್ತಾ ಇರ್ಲಿಲ್ಲ. ಕಾರಣ ಇಷ್ಟೇ, ಸೋಷಿಯಲ್ ಮೀಡಿಯಾ ಮತ್ತೆ ಅಷ್ಟೊಂದು ಪಬ್ಲಿಸಿಟಿ ಗೊತ್ತಾಗೋ ತರ ಆಗ್ತಿರ್ಲಿಲ್ಲ. ಇದು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಯಾಕೆ ಅಂದ್ರೆ ಇದು ಇವಾಗ ನಡೀತಾ ಇರೋದು ಅಲ್ಲ ಅನ್ನೋದು ನನ್ನ ಒಂದು ಭಾವನೆ. ಇವತ್ತು ಏನೇ ಕೆಟ್ಟದಾಗ್ಬೋದು, ಏನೇ ಒಳ್ಳೇದಾಗ್ಬೋದು, ಅದೆಲ್ಲವೂ ಇವತ್ತು ಸೃಷ್ಟಿ ಆಗಿರೋದಲ್ಲ. ಇದು ಹಳೇ ಕಾಲದಿಂದನೂ ಸೃಷ್ಟಿಯಲ್ಲೇ ಇರೋದು, ಆಲ್ರೆಡಿ ಇದೆ ಅಂತ. ಯಾಕಂದ್ರೆ ನಾವು ಹಂಗ್ ನೋಡಕ್ ಹೋದಾಗ ಇವತ್ತಿನ ಜನ್ರೇಷನ್ ಸರಿ ಇಲ್ವೇನೋ ಅನ್ಸ್ಬಿಡುತ್ತೆ. ಹಂಗಲ್ಲ ಪಾಪ, ಇವತ್ತಿನ ಜನ್ರೇಷನ್ ಅಂತ ಅಲ್ಲ. ಯಾಕಂದ್ರೆ ಹಂಗಾಗದಾಗಿದ್ರೆ ಎಲ್ರೂ ಹಂಗೆ ಆಗ್ಬೇಕಿತ್ತು. ಸೊ ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ನಮ್ಮ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇದನ್ನ ಹೇಳೋದ್ರ ಮೂಲಕ ನಾವು ಆ ಟಾಪಿಕ್ ನ ಟಚ್ ಮಾಡೋಣ. ಯಾಕಂದ್ರೆ ಅವೇರ್ನೆಸ್ ಇರ್ಲಿ ಎಲ್ರಿಗೂ ಅಂತ. ಒಂದು ಎಲ್ರೂ ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಬಿಕಾಸ್ ಇತ್ತೀಚೆಗಂತೂ ಎಲ್ಲರೂ ಇವತ್ತಿನ ಜನ್ರೇಷನ್ ಹಾಳಾಗೋಗಿದೆ, ಇವತ್ತಿನ ಜನ್ರೇಷನ್ ಮಾತು ಕೇಳಲ್ಲ ಅಂತ ಅಂತಾರೆ. ಬಟ್ ಎಷ್ಟೋ ಇವತ್ತಿನ ಜನ್ರೇಷನ್ನು ನಮ್ಮ ಸೊಸೈಟಿಗೆ ಕೊಡುಗೆ ಕೊಟ್ಟಿರೋದು ಇದೆ. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಇಟ್ಕೊಂಡು ಒಂದು ಹಂಗಂದ್ರೆ ನಾವು ನೋಡೋ ದೃಷ್ಟಿಕೋನ ಚೇಂಜ್ ಆಗ್ಬೇಕು. ದೃಷ್ಟಿಕೋನದ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ಬೋದು, ಅಷ್ಟಿದೆ. ಓಕೆ, ಬಿಕಾಸ್ ದೃಷ್ಟಿಕೋನ ಅಂದ್ರೆ ನಮ್ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗುತ್ತೆ ಅಂತ ನಾವೇನ್ ಕೇಳಿದೀವಿ. ಖಂಡಿತ ದೃಷ್ಟಿಕೋನ ನಾವೆಲ್ಲರೂ ಏನಂತಾರೆ ಬದಲು ಮಾಡ್ಕೊಬೇಕಾಗಿದೆ. ದೃಷ್ಟಿ ಯಾವಾಗ ಬದಲಾಗುತ್ತೆ ಅಂದ್ರೆ ನಾಲೆಜ್ ಒಳಗಡೆ ಹೋದಾಗ, ಅಲ್ಲಿವರೆಗೂ ಏನು ಚೇಂಜ್ ಆಗಲ್ಲ. ಸೊ ಈಗ ನೀವು ಕೇಳ್ದಂಗೆ ಇವತ್ತಿನ ಜನತೆ ಅಂತ, ಇವತ್ತಿನ ಯುವ ಜನತೆ ಅಂತ ಏನು ಹೇಳ್ತಿದ್ದೀರಾ, ನಾರ್ಮಲಿ ವ್ಯಕ್ತಿಗಳು ಯಾಕೆ ಏನು
ಮೋಸ ಹೋಗೋದಾಗಿರ್ಬೋದು, ಅಥವಾ ಅರ್ಜೆಂಟಾಗಿ ಪ್ರೀತಿಗೆ ಬೀಳೋದಾಗಿರ್ಬೋದು ಚಿಕ್ಕ ಚಿಕ್ಕ ಏಜ್ಗಳಲ್ಲಿ, ಆ್ಯಂಡ್ ಇನ್ನು ಮುಂದುವರೆದು ಸಾಕಷ್ಟು ಫಿಸಿಕಲಿ ಅವ್ರ ರಿಲೇಷನ್ಶಿಪ್ ಇಟ್ಕೊಳ್ಳೋದಾಗಿರ್ಬೋದು, ಇಷ್ಟ ಇಲ್ಲದೆ ಮದುವೆ ಆಗಿ ಸಫರ್ ಆಗೋದಾಗಿರ್ಬೋದು. ಇದೆಲ್ಲದನ್ನು ನಾವು ಒಂದೊಂದೇ ಬಿಡಿಸ್ತಾ ಹೋದರೆ ಇದೆಲ್ಲ ಸೂಕ್ಷ್ಮ ವಿಚಾರಗಳು. ನಾನು ಹೇಳಿದಾಗ ಕೆಲವು ವರ್ಗಕ್ಕೆ ಇದು ಇಷ್ಟ ಆಗುತ್ತೆ, ಕೆಲವು ವರ್ಗ ನನ್ನನ್ನು ಹೇಟ್ ಮಾಡ್ಬೋದು. ಯಾಕಂದರೆ ಎಲ್ರಿಗೂ ಕೂಡ ಅವ್ರಿಗೆ ಏನು ಸರಿ ಅನ್ಸುತ್ತೆ ಅದನ್ನ ನಾವು ಮಾತಾಡಿದಾಗ ಮಾತ್ರ ನಾವು ಸರಿ ಅನ್ಕೊಳ್ತಾರೆ. ಆದ್ರೆ ಯಾರು ವಿಶಾಲ ದೃಷ್ಟಿಕೋನದಿಂದ ನೋಡಕ್ ಶುರು ಮಾಡ್ತಾರೆ ಅವರಿಗೆ ವಿಷಯಗಳು ಕರೆಕ್ಟ್ ಆಗಿ ಕನ್ವೆ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸು, ಇಷ್ಟು ವರ್ಷದ ಪೀಪಲ್ ಜೊತೆ ನಾನು ಇರೋದ್ರಿಂದ ನನಗೆ ಅರ್ಥ ಆಗಿರೋದು. ಇವ್ರ ಪ್ರಕಾರ ಮಾತಾಡಿದ್ರೆ ನಾವು ಸರಿ ಇದೀವಿ ಅಂತ ತಗೊಳ್ತಾರೆ. ಸೊ ಯಾರಿಗೂ ಸರಿ ಆಗಕ್ಕೋಸ್ಕರ ನಾವು ವಾಸ್ತವ ಬಿಟ್ಟು ಹೇಳೋದಲ್ಲ ಅನ್ನೋದು. ಓಕೆ, ಸೊ ಏನಂತ ಅಂದ್ರೆ ಇವತ್ತು ಏನಾಗ್ತಾ ಇದೆ, ಮೊದಲನೇದಾಗಿ ಇವತ್ತು ಪೇರೆಂಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಚಿಕ್ಕದ್ರಿಂದ ಮಕ್ಳಿಗೆ ಏನ್ ಬೇಕು ಅನ್ನೋ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ. ಆದ್ರೆ ಮದುವೆ ಅನ್ನೋ ಆಯ್ಕೆಯಲ್ಲಿ ಅದನ್ನ ಕೊಡ್ತಾ ಇಲ್ಲ ತುಂಬಾ ಕಡೆ. ಇದು ಎಗೇನ್ ಇವಾಗಿಂದ ಅಲ್ಲ, ಮುಂಚೆಯಿಂದ ಕೂಡ. ಅದಕ್ಕೆ ಸಾಕಷ್ಟು ನಾವಿನ್ನೂ ಕೆಲವು ವಿಚಾರದಲ್ಲಿ ಹಿಂದೆ ಉಳಿದಿರೋದಾಗಿರ್ಬೋದು. ಅದು ಜಾತಿ ಆಗಿರ್ಬೋದು, ಜಾತಿ ಮತ ಧರ್ಮ ಹಂಗಂತ ನಾವು ಜಾತಿ ಮತ ಧರ್ಮ ಬಿಟ್ಟು ಹೋಗ್ಬೇಕು, ನಿಮ್ಮ ಸಂಸ್ಕಾರ ಅಥವಾ ನಿಮ್ಮ ಒಂದು ಏನ್ ನೀವೊಂದು ಬೌಂಡ್ರಿ ಹಾಕೊಂಡಿರ್ತೀರ ಅದನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ. ಇದೆಲ್ಲದಕ್ಕೂ ಮಿಗಿಲಾಗಿ ಮಾನವೀಯತೆಗೆ ಯಾರು ಪ್ರಯಾರಿಟಿ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಮಾನವೀಯತೆಗೆ ಯಾರು ಪ್ರಯಾರಿಟಿ ಕೊಡಕ್ ಶುರು ಮಾಡ್ತಾರೆ, ಅಲ್ಲಿ ಈ ಥರದ ವಿಷಯಗಳು ನಡೆಯೋದು ಕಡಿಮೆ ಆಗುತ್ತೆ. ಈಗ ಪ್ರೀತಿಯಲ್ಲಿ ಮೋಸ ಅದೇ ಆಗಿರ್ಬೋದು. ಏನಾಗುತ್ತೆ, ಇವತ್ತು ಒಂದು ಸಿಕ್ಕಾಪಟ್ಟೆ ಫಿಲಿಮಿಂದ ಮೂವಿಗಳಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದೀವಿ ನಾವು, ಆಯ್ತಾ. ಸೊ ಒಂದು ಹೀರೋ ಅಂತ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಹೀರೋ ಅಂತ ಅಂದ್ರೆ ನಾವು ಹೆಂಗೆ ಹೀರೋನ ಫಾಲೋ ಮಾಡಬೇಕು, ನಾನು ಈ ಹೀರೋ ಅಭಿಮಾನಿ, ಇವ್ರ ಫಾಲೋವರ್ ಅಂತಾರಲ್ಲ. ನನ್ನ ಪಾಯಿಂಟ್ ಏನಂದ್ರೆ, ಒಬ್ಬ ವ್ಯಕ್ತಿ ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಇವರು ಇಂಡೈರೆಕ್ಟ್ಲಿ ನಾವು ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಆವರಿಸ್ಕೊಳ್ಳುತ್ತಲ್ಲ, ಹಂಗೆ ಆ ಹೀರೋನೇ ನಾನು ಅನ್ನೋ ಅಷ್ಟು ಜನ ಕನೆಕ್ಟ್ ಆಗ್ಬಿಡ್ತಾರೆ. ಯಾವಾಗ ಈ ರೆಸ್ಪಾನ್ಸಿಬಿಲಿಟಿ ಜಾಗದಲ್ಲಿ ಇರುವಂತಹ ಕೆಲವು ವ್ಯಕ್ತಿಗಳು ಅವರ ವ್ಯಕ್ತಿತ್ವದ ಮೇಲೂ ಗಮನ ಇರಬೇಕು. ಯಾಕೆಂದ್ರೆ ಅವ್ರು ಮಾಡುವಂತಹ ಫಿಲಿಮ್ಗಳಾಗಿರ್ಬೋದು ಅಥವಾ ಅವ್ರು ಮಾಡುವಂತ ಆಕ್ಟಿಂಗ್ಗಳಲ್ಲಿ ಅವರು ತೋರಿಸುವಂಥದ್ದು ಏನಾಗ್ಬಿಡುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮಗ ಇವಾಗ 5 ವರ್ಷ. ಒಂದು ಹೀರೋ ಅಂತ ಅಂದ್ರೆ ಅವ್ರು ಸ್ಮೋಕ್ ಮಾಡೋದು, ಅವ್ರು ಡ್ರಿಂಕ್ಸ್ ಮಾಡೋದು, ಅವರೇ ಅದನ್ನ ಮಾಡೋದನ್ನ ತೋರಿಸಿದಾಗ ಆಟೋಮೆಟಿಕ್ ಆಗಿ ಒಂದು ಮಗುಗೆ ಏನಾಗುತ್ತೆ, ಹೀರೋ ಅಂದ್ರೆ ಹೀಗಿರಬಹುದು, ಹೀಗೂ ಇರಬೇಕು ಅಂತ. ಬಟ್ ಅದು ಹೀರೋ ಕಲ್ಪನೆ ಅಲ್ಲ. ನಾವು ಇವತ್ತಿನ ಜನರೇಷನ್ ಆದ್ರೂ ಸಹ ನಿಮಗೂ ಆ ಅನುಭವ ಆಗಿರುತ್ತೆ. ಅದಕ್ಕೆ ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಅದೇನಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಗಳು ಹೇಗಿತ್ತು, ಅವತ್ತಿನ ಹೀರೋ ಹೇಗಿದ್ರು, ಬಹಳ ರೇರ್ ಅವ್ರ ಆ ಥರ ತೋರಿಸಿರುವಂಥದ್ದು. ಆ್ಯಂಡ್ ಇವತ್ತು ನಾವು ನಮ್ಮ ತಂದೆ ಅಂತವ್ರನ್ನೆಲ್ಲ ನೋಡಿದಾಗ ಅವ್ರ ವ್ಯಕ್ತಿತ್ವದಲ್ಲೇ ಆ ಒಂದು ಗುಣ ಇದೆ ಆಲ್ರೆಡಿ. ಅಂದರೆ ಅವರಲ್ಲಿರೋ ತಾಳ್ಮೆ ಆಗಿರ್ಬೋದು, ಒಬ್ಬ ಹೀರೋ ಅಂದರೆ ಏನು, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅಂದರೆ ಏನು ಅಂತ. ಯಾಕಂದರೆ ಇವರೆಲ್ಲ ಆ ಹೀರೋನ ಕಾಪಿ ಮಾಡಿದ್ದಾರೆ. ನಿಜ ಜೀವನ ನೀವು ನೋಡಿ ಅಂತ ನಾನು ಹೇಳ್ತಿಲ್ಲ. ಒಬ್ಬ ವ್ಯಕ್ತಿಯನ್ನು ನೀವು ಇಷ್ಟಪಡ್ತಿದ್ದೀರಾ ಅಂದರೆ ಆ ವ್ಯಕ್ತಿಯ ಗುಣಗಳನ್ನು ನೀವು ಗೊತ್ತಿಲ್ಲದೆ ಅಳವಡಿಸ್ಕೊಳ್ತೀರಾ. ಸೊ ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ, ಇವತ್ತು ಬರ್ತಾ ಇರೋ ಸೋಷಿಯಲ್ ಮೀಡಿಯಾಗಳು, ಬರ್ತಾ ಇರೋ ಮೂವಿಗಳು, ನಾವೇನು ಫಾಲೋವರ್ಸ್ ಅಂತ ಹೇಳ್ತಾ ಇದ್ದೀವಿ, ಇದೆಲ್ಲ ಕಂಟೆಂಟ್ಗಳೇನಾಗ್ತಾ ಇದೆ, ನಮ್ಮ ಸಬ್ಕಾನ್ಷಿಯಸ್ಗೆ ಕೂತ್ಕೊಂಡು ಈ ಪ್ರೀತಿ ಬೇಗ ಮಾಡಬೇಕು, ಪ್ರೀತಿ ಮಾಡಿಲ್ಲ ಅಂತಂದರೆ ನಾನು ಒಂಟಿ ಆಗ್ಬಿಡ್ತೀನಿ, ಯಾರು ಹುಡುಗ ಸಿಕ್ಕಿಲ್ಲ ಅಂದರೆ ನೀನು ಲವ್ ಮಾಡ್ತಾ ಇಲ್ವಾ ಅಂದರೆ ಅದೊಂಥರ ಟ್ರೆಂಡ್ ಅಲ್ಲ, ಅವಮಾನ ಅನ್ನೋ ಥರ ತುಂಬ ಜನಕ್ಕೆ ಅದು ಬರ್ತಾ ಇದೆ. ಇನ್ನು ಎರಡನೇದು ಮನೆಯಲ್ಲಿ ವಾತಾವರಣ. ಅಂದರೆ ಮನೆಯಲ್ಲಿ ಯಾವಾಗ ಮುಕ್ತವಾಗಿ ಮಾತಾಡುವಂಥ ಒಂದು ಫ್ರೀಡಮ್ ಇರೋದಿಲ್ಲ, ವಾತಾವರಣ ಇರೋದಿಲ್ಲ, ಆವಾಗ ಪ್ರೀತಿಯನ್ನು ಬೇರೆಯವ್ರ ಹತ್ರ ಕೂಡ ನಾವು ಬಯಸ್ತಾ ಹೋಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ಎಲ್ಲ ಪ್ರೀತಿ ಕೊಟ್ಟರೂ ಕೂಡ ಹುಡ್ಕೊಂಡು ಹೋಗೋರು ಇದ್ದಾರೆ. ಸೊ ಅದು ಆಗುತ್ತೆ. ಯಾಕೆ ಅಂದರೆ ಈ ಏಜಲ್ಲಿ ನಮಗೆ ಏನು ಬೇಕು ನನಗೆ ಅಂತ ಯೋಚನೆ ಮಾಡೋದಕ್ಕಿಂತ ಈ ಕ್ಷಣ ಯಾವುದು ನನಗೆ ಖುಷಿ ಕೊಡುತ್ತೆ ಅನ್ನೋದ್ರ ಮೇಲೆ ನಾವು ಯೋಚನೆ ಮಾಡ್ತೀವಿ. ಯಾವಾಗ ನಾವು ಈ ಕ್ಷಣ ನನಗೆ ಯಾವ್ದು ಖುಷಿ ಕೊಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಫೋಕಸ್ ಇರುತ್ತೆ, ಆವಾಗ ನಾವು ತಗೊಳ್ಳೋ ಎಲ್ಲ ನಿರ್ಧಾರಗಳು ಕೂಡ ರಾಂಗ್ ಆಗೇ ಇರುತ್ತೆ. ಯಾಕಂದರೆ ಇವತ್ತು ನನಗೆ ಒಂದು ಕಡೆ ಹಾಗಲಕಾಯಿ ಒಂದು ಕಡೆ ಸಕ್ಕರೆ ಇಟ್ಟರೆ ಆಬ್ವಿಯಸ್ಲಿ ನಮಗೆ ಈ ಕ್ಷಣ ಖುಷಿ ಕೊಡೋದು ಸಕ್ಕರೆನೇ, ಇಮಿಡಿಯೇಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆದರೆ ನಮಗೆ ಎಫೆಕ್ಟ್ ಮಾಡೋದು
ಅದೇ ಸಕ್ಕರೆನೆ. ಸೊ ಹಾಗೆ ನಮ್ಗೆ ಇವಾಗ ಗೊತ್ತಾಗ್ತಾ ಇಲ್ಲ, ಸ್ಕೂಲಿಂದಾನೇ ನಮಗೆ ಪ್ರೀತಿ ಅಂತ ಹೇಳಿ ಬೆಳೆಸ್ಕೊಂಡು ಬರೋದು, ಆಮೇಲೆ ಮೂವಿಗಳನ್ನ ನೋಡಿ ನಾನಾ ಹೀರೋಯಿನ್ ಅಂತ ಫೀಲ್ ಮಾಡೋದು, ಆಮೇಲೆ ಏನಂತಾರೆ ಪ್ರೀತಿ ಅಂದರೆ ಹಿಂಗೆ ಅನ್ನೋ ಒಂದು ಕಂಡೀಷನ್ ಹಾಕ್ಕೊಂಡಿದ್ದೀವಿ. ಅಂದರೆ ನಾವು ಜೊತೆಲಿ ಓಡಾಡಿದ್ರೇ, ಜೊತೆಲಿ ಏನು ಡೇಟಿಂಗ್ ಮಾಡಿದ್ರೇನೆ ಒಂದು ಪ್ರೀತಿ, ಈ ಥರ ಎಲ್ಲ ರಾಂಗ್ ಆಗಿರುವಂತಹ ಕಾನ್ಸೆಪ್ಟ್ಗಳನ್ನ ಇವತ್ತು ಹಾಕ್ಕೊಂಡು ರಾಂಗ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಪ್ರೀತಿನೇ ಬೇರೆ. ನಾವು ನಮ್ಮ ಲೈಫಲ್ಲಿ ಆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೇ ಬಂದಿರೋದು. ಇವತ್ತು ಈ ನಾಲೆಜ್ ನಮ್ಗೆ ಆ ಟೈಮಲ್ಲಿ ಸಿಕ್ಕಿದ್ದಿದ್ರೆ ಮೇ ಬಿ ನಮ್ಮ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಇವತ್ತು ಅನ್ಸುತ್ತೆ. ಆದರೆ ಆ ಟೈಮಲ್ಲೂ ನಮ್ಗೆ ಈ ಬುದ್ಧಿ ಹೇಳಿದ್ರು, ಆದರೆ ಕೇಳಿರಲಿಲ್ಲ ನಾವು. ಕರೆಕ್ಟಾ? ಸೊ ನಾನು ಏನು ಹೇಳ್ತೀನಿ ಅಂದರೆ, ನಾನು ಆ ಏಜಲ್ಲಿ ಹೆಂಗೆ ಕೇಳೋಕ್ಕಾಗ್ತಾ ಇರಲಿಲ್ವೋ, ಕೆಲವೊಂದು ಟೈಮ್ ನಮಗೆ ಒಳ್ಳೆ ವಿಷಯಗಳನ್ನ ಹೇಳಬೇಕಾದ್ರೆ ನಮ್ಗೆ ಏನು ಅನ್ಸುತ್ತೆ, ಇವ್ರು ಪ್ರೆಷರ್ ಆಗ್ತಿದ್ದಾರೆ ಅನ್ಸುತ್ತೆ. ಯಾಕಂದರೆ ಆ ಕ್ಷಣದಲ್ಲಿ ನಮ್ಗೆ ಯಾವ್ದು ಖುಷಿ ಕೊಡುತ್ತೆ, ಅದೇ ಖುಷಿ ಕೊಡ್ತಾ ಇರುತ್ತೆ. ಸೊ ಪೇರೆಂಟ್ಸ್ ಪ್ರೆಷರ್ ಅನ್ಸುತ್ತೆ, ಅಥವಾ ಯಾರಾದರೂ ಬುದ್ಧಿ ಹೇಳಕ್ಕೆ ಬಂದರೆ ನಮ್ಗೆ ಅವ್ರನ್ನ ಹೇಟ್ ಮಾಡ್ಬೇಕು ಅನ್ಸುತ್ತೆ. ಆ ಟೈಮಲ್ಲಿ ಯಾರು ನಮಗೆ ಆ ಕ್ಷಣ ಖುಷಿ, ಆ ಡೇಟಿಂಗು, ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರ್ತಾರಲ್ಲ, ಸೊ ಅದೇ ನಮಗೆ ಕರೆಕ್ಟು, ಇವರೇ ನಮ್ಮವರು. ಇಡೀ ಏನಾಗುತ್ತೆ, ನಾನು ತುಂಬ ಜನ ಕೆಲವ್ರು ಮಾತಾಡೋದು ನೋಡಿರ್ತೀವಿ, ನಂಗೆ ಇಡೀ ಪ್ರಪಂಚನೇ ನೀನು ಅಂತ ಹೇಳ್ತಾರೆ. ನಾನು ಇಡೀ ಪ್ರಪಂಚ ನೀನು, ನಾನು ನಿನ್ನ ಬಿಟ್ಟರೆ ಬದುಕೋದೇ ಇಲ್ಲ ಅಂತ. ಜನ್ಮ ಕೊಟ್ಟಿರೋ ಪೇರೆಂಟ್ಸು ಇಷ್ಟು ವರ್ಷ ನೀನೇ ಪ್ರಪಂಚ ಅಂದ್ಕೊಂಡು ಬದುಕಿರ್ತಾರೆ. ಈಗ ನಾನು ಬೇರೆದೇ ಪ್ರಪಂಚಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಆ ಕ್ಷಣ ನನ್ನ ಪೇರೆಂಟ್ಸ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ ಯಂಗ್ಸ್ಟರ್ಸ್ಗೆ. ಯಾಕೆ ಅಂದರೆ ಸಿಂಪಲ್, ಅವ್ರಿಗೆ ಆ ಕ್ಷಣದ ಖುಷಿ ಬೇಕಾಗಿರುತ್ತೆ ಹೊರತು ನಾನು ಭವಿಷ್ಯ ಏನು ಮಾಡಬೇಕು ಈ ಥರದ್ದು ಗೊತ್ತಾಗ್ತಾ ಇಲ್ಲ ನನ್ನ ಒಂದು ಪ್ರಕಾರ. ಆ್ಯಂಡ್ ಇವತ್ತು ನೋಡಿರೋ ಯಂಗ್ಸ್ಟರ್ಸ್ಗಳು ಕ್ಲಾಸಸ್ ನಾವು ಮಾಡೋದ್ರಿಂದ, ಯಂಗ್ಸ್ಟರ್ಸ್ಗಳ ಜೊತೆ ಭೇಟಿ ಆಗೋದ್ರಿಂದ ತುಂಬ ಮೂವಿ ಇನ್ಫ್ಲೂಯೆನ್ಸ್ ಆಗೋದಾಗಿರ್ಬೋದು, ಫ್ಯಾಮಿಲಿ ವಾತಾವರಣ ಆಗಿರ್ಬೋದು, ಒಂದು ತಾಳ್ಮೆ ಇಲ್ಲ ಇವತ್ತಿನ ಯಂಗ್ಸ್ಟರ್ಸ್ಗೆ. ಮೇಜರ್ ಆಗಿ ತಾಳ್ಮೆ ಇಲ್ಲ. ಯಾಕೆ ಅಂದರೆ ಎಲ್ಲ ಅರ್ಜೆಂಟ್, 2 minutes ಮ್ಯಾಗಿ ಥರ ಲೈಫಲ್ಲಿ ಡಿಸಿಷನ್ನು 2 minutesಲ್ಲಿ ಆಗ್ತಾ ಇದೆ. ಸೊ ಪೇಷನ್ಸ್ನ ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡಿಕೊಂಡು ಆ ಕ್ಷಣದಲ್ಲಿ ಸಿಗೋ ಖುಷಿಗಿಂತ ನನಗೆ ಏನು ನಿಜವಾಗ್ಲೂ ಇಂಪಾರ್ಟೆಂಟ್ ಇದೆ ಅಂತ ಎರಡನ್ನೂ ಡಿವೈಡ್ ಮಾಡಿ ನೋಡೋ ಅಂಥ ಒಂದು ಕಾನ್ಷಿಯಸ್ನೆಸ್ ಬಂದರೆ ಅವ್ರ ನಿರ್ಧಾರಗಳು ಕರೆಕ್ಟಾಗೇ ತಗೊಳ್ತಾರೆ, ಎಫೆಕ್ಟ್ ಆಗೋದಿಲ್ಲ. ಬಟ್ ಇಲ್ಲಿ ಪೇರೆಂಟ್ಸ್ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ. ಇವಾಗ ನೀವು ಹೇಳ್ದಾಗೆ ಮಕ್ಳಿಗೆ ಹೇಳಕ್ ಹೋದ ತಕ್ಷಣ ಅವ್ರನ್ನ ಹೇಟ್ ಮಾಡುವಂಥದ್ದು, ಅವ್ರ ಬಗ್ಗೆ ಅವರ್ಷನ್ ಶುರು ಆಗೋದು ಆಗತ್ತೆ. ಸೊ ಈ ಸಿಚುಯೇಷನ್ ನ ಪೇರೆಂಟ್ಸ್ ಹೇಗೆ ಹ್ಯಾಂಡಲ್ ಮಾಡಬಹುದು? ಇವಾಗ ಅದೇ ಬುದ್ಧಿವಾದ ಹೇಳಕ್ ಹೋದ್ರೆ ಕೇಳಲ್ಲ, ಹೋಗು ನೀನು ನಿಮ್ಮಪ್ಪ ಅನ್ನೋ ರೇಂಜ್ ಅಲ್ಲಿ ಇವಾಗ ಯೂತ್ ಮಾತಾಡೋದಂತೂ ನಿಜ. ಸ್ವಲ್ಪ ಹುಡುಗಿರು ಒಂದ್ ಸ್ವಲ್ಪ ಸಾಫ್ಟ್ ತೋರಿಸ್ಬೋದೇನೋ, ಬಟ್ ಹುಡುಗರಲ್ಲಿ ತುಂಬಾ ರಫ್ ಆಗಿ ಮಾತಾಡುವಂತದ್ದು ಇರುತ್ತೆ. ಇವತ್ತೇನಾಗ್ಬಿಟ್ಟಿದೆ, ತಂದೆ ತಾಯಿನೇ ದಡ್ರು ಅಂತ ಅನ್ಕೊಂಡಿದ್ದಾರೆ. ನಾನು ತುಂಬಾ ಜನ ಯಂಗ್ಸ್ಟರ್ಸ್ ಜೊತೆ ನೋಡ್ಬೇಕಾದ್ರೆ ಅವ್ರ ತಂದೆ ತಾಯಿನ ಇವ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ನಿಂಗೆ ಗೊತ್ತಾಗಲ್ಲ, ಏನ್ ಹಂಗ್ ಮಾತಾಡ್ತೀಯ, ಏನ್ ಹಿಂಗ್ ಮಾತಾಡ್ತೀಯ, ನೀನ್ ಹಂಗ್ ಮಾತಾಡ್ಬೇಕು, ಹಿಂಗ್ ಮಾತಾಡ್ಬೇಕು, ನನ್ನ ಫ್ರೆಂಡ್ಸ್ ಬಂದಾಗ ಹಿಂಗಿರ್ಬೇಕು ಹಂಗಿರ್ಬೇಕು. ನಾನು ನೋಡ್ತಾ ಇರೋದಕ್ಕೆ ಹೇಳ್ತಾ ಇರೋದು, ಎಲ್ಲ ಮಕ್ಕಳು ಹಾಗಲ್ಲ. ಅದನ್ನು ನಾನು ಅಂಡರ್ಲೈನ್ ಮಾಡ್ಬಿಡೋಣ, ಅದನ್ನು ಒಂದು ನೋಟಿಸ್ ಮಾಡೋಣ. ಕೆಲವ್ರು ಇದ್ದಾರೆ. ಯಾಕೆ ಅಂದ್ರೆ ಇಷ್ಟು ದಿನ ನನಗೆ ಬುದ್ಧಿ ಕಲಿಸಿದವರು ನಮ್ಮಪ್ಪ ಅಮ್ಮ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಓಕೆ, ಅವ್ರಿಗೆ ಬುದ್ಧಿ ಇಲ್ಲ ಅಂದಿದ್ರೆ ಇವತ್ತು ಇವ್ರು ಹಿಂಗೆ ಇರ್ತಾ ಇರಲಿಲ್ಲ ಅನ್ನೋದು ಒಬ್ಬ ವ್ಯಕ್ತಿ ಕೂತು ಯೋಚನೆ ಮಾಡಬೇಕು. ಒಬ್ಬ ತಂದೆ ತಾಯಿಗೆ ರಿಟರ್ನ್ ಮಾತಾಡೋಕ್ಕೆ ಮುಂಚೆ, ಓಕೆ ತಂದೆ ತಾಯಿನೂ ಮನುಷ್ಯರೇ, ಅವರು ತಪ್ಪು ಮಾಡ್ತಾರೆ, ತಿದ್ದಣ. ಈಗ ಬಂದಿರೋ ಜ್ಞಾನದ ಪ್ರಕಾರ ತಂದೆ ತಾಯಿನೂ ತಿದ್ದಣ. ಆದರೆ ಅವರು ತುಂಬ ಮೂರ್ಖರು ಅನ್ನೋ ಹಾಗೆ ನಾವು ಬಿಹೇವ್ ಮಾಡೋದಲ್ಲ ಒಂದು. ಆ್ಯಂಡ್ ಪೇರೆಂಟ್ಸ್ ಪಾತ್ರ ಅಂದರೆ ಏನಾಗುತ್ತೆ ಗೊತ್ತಾ, ಈ ಈಗೋ ಅನ್ನೋದಿದೆಯಲ್ಲ, ಪೇರೆಂಟಿಂಗ್ ಈಗೋ, ಇದು ಪೇರೆಂಟ್ಸ್ಗೆ ಈಗೋ. ಪೇರೆಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಲೈಕ್ ಅರೌಂಡ್ ಒಂದು 200 years ಬ್ಯಾಕೆ. ಪೇರೆಂಟಿಂಗ್ ಅನ್ನೋ ಅದೊಂದು ಜವಾಬ್ದಾರಿಯುತ ಕೆಲಸ ಅನ್ನೋದು ಅವಾಗಿಂದನೂ ಬಂದಿದೆ. ಯಾಕಂದರೆ ಮನೆಯಲ್ಲಿ ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಹಾಗೆ ಇರ್ತಾರೆ ಅಂತ. ಇವತ್ತು ಈಗೋ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗೋ ಅನ್ನೋದು ಬರೀ ಪ್ರೊಫೆಷ್ನಲ್ ಲೈಫಲ್ಲಿ ಮಾತ್ರ ಇಲ್ಲ, ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯನೂ ಈಗೋ ಇದೆ. ಹೆಂಗೆ ಅಂತ ಅಂದರೆ, ಈಗ ನನ್ನ ಮಾತು ನನ್ನ ಮಗ ಕೇಳ್ತಾ ಇಲ್ಲ ಅಂದರೆ ಆಯ್ತಾ, ನನಗೆ ಮರ್ಯಾದೆ ಇಲ್ಲ ಅಂತ ಅನ್ಕೊಳ್ಳೋದು. ಅಥವಾ ನನ್ನ ಮಗ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಮಗ ನನ್ನ ಕೈ ತಪ್ಪು ಹೋಗ್ತಾ ಇದ್ದಾನೆ. ಹೀಗೆ ತುಂಬ ಜನ ಪೇರೆಂಟ್ಸ್ ಏನು ಅನ್ಕೊಂಡಿದ್ದಾರೆ, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ಅವರ ಥಾಟ್ ಏನಿದೆ, ಅವ್ರ ಕಂಡೀಷನ್ಸ್ ಏನಿದೆ, ಅದ್ರ ಪ್ರಕಾರ ಮಗು ಇದ್ದರೆ ಮಾತ್ರ ಅವರು ನನ್ನ ಮಗ ಅಥವಾ ನನ್ನ ಮಗಳು. ಆ ಕಂಡೀಷನ್ ಆಪೋಸಿಟ್ ಹೋಗ್ತಿದ್ದಾರೆ ಅಂತಂದರೆ ನೀನು ನನ್ನ ಮಗನೇ ಅಲ್ಲ. ಎಷ್ಟೋ ಜನ ಇವತ್ತು ಮನೆ ಬಿಟ್ಟು ಕಳ್ಸಿರೋರು ಇದ್ದಾರೆ. ಇವಾಗ ನಾವು ಇದೆಲ್ಲ ಅದಕ್ಕೆ ನಾ ಹೇಳಿ ತುಂಬ ಸೂಕ್ಷ್ಮ ಮ್ಯಾಟ್ರು, ಯಾವ್ಯಾವ ವರ್ಗಕ್ಕೆ ಹೆಂಗೆ ಅರ್ಥ ಆಗುತ್ತೋ, ಬಟ್
ತುಂಬ ಬ್ರಾಡಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕೆಲವು ಪೇರೆಂಟ್ಸು ನೀವು ನನ್ನ ಮಕ್ಕಳೇ ಅಲ್ಲ ಅಂತ ಹೇಳಿ ಮಗಳನ್ನ ಮನೆಯಿಂದ ಆಚೆ ಓಡಿಸಿರೋರು ಇದ್ದಾರೆ. ಮರ್ಯಾದೆ ಹತ್ಯೆನೂ ಒನ್ ಆಫ್ ದ ಎಕ್ಸಾಂಪಲ್. ಏನು ಮರ್ಯಾದೆ ಹತ್ಯೆ. ಮರ್ಯಾದೆ. ಅಂದ್ರೆ ಏನ್ ಗೊತ್ತಾ, ಅದೇ ಈಗೋ, ನನ್ನ ಮರ್ಯಾದೆ ಪ್ರಶ್ನೆ, ಈಗೋ ಹರ್ಟ್, ನನ್ನ ಮಾತು ಕೇಳ್ತಾ ಇಲ್ಲ, ನಾನು ನಿಮ್ಮಪ್ಪ, ನಾನು ನಿನ್ನಮ್ಮ. ಸೊ ಈ ಈಗೋ ಇಂದ ನೀವು ಯಾವುದೇ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡಕ್ ಹೋದ್ರೆ ಆ ವ್ಯಕ್ತಿ ನಮ್ಮ ಕೈಗೆ ಸಿಗಲ್ಲ. ನೀವು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, ಮದ್ವೆ ಆದ್ಮೇಲೆ ಸಫರ್ ಆಗ್ತಾ ಇದ್ದಾರೆ ಅಂತ. ತುಂಬಾ ಜನ ಮಕ್ಕಳು ಅಪ್ಪ ಅಮ್ಮನ ಮರ್ಯಾದೆಗೋಸ್ಕರ, ಅಪ್ಪ ಅಮ್ಮನ ಈಗೋ, ಅಪ್ಪ ಅಮ್ಮನ ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಅವ್ರನ್ನ ನಾವು ತೃಪ್ತಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ತಮ್ಮ ಸ್ವಂತ ಆಸೆಗಳನ್ನ ಸೈಡಿಗಿಟ್ಟು ಮದುವೆ ಆಗ್ತಾ ಇದ್ದಾರೆ. ಹಿಂಗೆ ಆದಮೇಲೆ ಕೊನೆಯ ತನಕ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಅವರಲ್ಲಿ ಉಳ್ಕೊಂಡ್ಬಿಡುತ್ತೆ. ಒಂದು ರೀತಿ ಲೈಕ್ ನಾನು ಈ ಡಿಸಿಷನ್ ತೊಗೋಬಾರ್ದಿತ್ತು, ನಾನು ಹಿಂಗೆ ಮಾಡಬಾರ್ದಿತ್ತು, ನಾನು ನನ್ನ ಲೈಫ್ ನೋಡ್ಕೋಬೇಕಿತ್ತು. ನಾನು ಹೇಳೋದೇನು ಗೊತ್ತಾ, ಇವಾಗ ಮದುವೆ ಆಗಿ ಮಕ್ಕಳು ಮದುವೆ ಆಗ್ಬಿಟ್ಟು ಹೋಗ್ತಾರೆ, ನೀವು ಹೇಳಿರೋ ಪ್ರಕಾರನೇ ಮದುವೆ ಆಗಿ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೋಗಿ ಅವ್ರಿಗೆ ಸಫರ್ ಆದರೆ, ನೋವು ಅನುಭವಿಸಿದ್ರೆ ಆಯಿತಾ, ಎಗೇನ್ ಆ ನೋವನ್ನ ಅವರೇ ಅನುಭವಿಸ್ಬೇಕಾಗಿರೋದು, ಅವ್ರನ್ನ ನೋಡಿ ಮತ್ತೆ ನೀವು ಅನುಭವಿಸ್ಬೇಕಾಗಿದೆ. ಎಷ್ಟೊಂದು ಕೇಸ್ಗಳು ನನ್ನ ಹತ್ರ ಬರುತ್ತೆ ಅಲ್ಲ. ನಾನು ಫಸ್ಟೇ ಕೇಳೋದೇನಂದ್ರೆ, ಮನೇಲಿ ಈಗ್ಲೂ ಹೊಡೆಯೋದಿದೆ, ನಾವ್ ಅನ್ಕೊಂಡಿದೀವಿ ಅಲ್ಲ ಇವಾಗಿಲ್ಲ, ಇವಾಗ ಹೆಣ್ಮಕ್ಳು ಆಚೆ ಬಂದಿದ್ದಾರೆ ಅಂತ. ಇವತ್ತಿಗೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೊಡಿತಾ ಇದ್ದಾರೆ ಆಯ್ತಾ. ಈಗ ಸ್ವಲ್ಪ ಚೇಂಜು ಆಗಿರ್ಬೋದು, ಹೆಣ್ಮಕ್ಳು ಹೊಡಿಬೋದು, ಬಟ್ ಸ್ಟಿಲ್ ಹೆಣ್ಮಕ್ಳಿಗೆ ಇವತ್ತಿಗೂ ನಡೀತಾ ಇದೆ ಆ ಶೋಷಣೆ. ಸೊ ಅವ್ರು ಬಂದು ಹೇಳಿದಾಗ ನಾನು ಫಸ್ಟ್ ಏನು ಕೇಳ್ತೀನಿ ಅಂದರೆ, ಲವ್ ಮ್ಯಾರೇಜಾ ಅಂತ ಕೇಳ್ತೀನಿ. ನನಗೆ ಇಲ್ಲಿವರೆಗೂ ಬಂದಿರೋ ಪ್ರಕಾರ ಒಂದು 60 to 70% ಇಲ್ಲ ಅಪ್ಪ ಅಮ್ಮ ನೋಡಿ ಮದುವೆ ಆಗಿರೋದೆ, ನಮ್ಮ ದೂರದ ರಿಲೇಟಿವ್, ನಾನು ಅರೇಂಜ್ ಮ್ಯಾರೇಜ್ ಅಂತಾರೆ. ಸೊ ಅರೇಂಜ್ ಮ್ಯಾರೇಜ್ ಹಾಕ್ಕೊಂಡು ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಆಗಿ ಒದೇ ತಿಂತಾ ಇದ್ದಾರೆ ಅವರು ಅಂತ ಅಂದರೆ, ಈಗ ಯಾರಿಗೋಸ್ಕರ ಮದುವೆ ಆದರು? ನಾನು ಅವಾಗ ಕೇಳ್ತೀನಿ, ನಿಮಗೆ ಮದುವೆ ಇಷ್ಟ ಆಯ್ತಾ, ನೀವು ಹೆಂಗಾದ್ರಿ? ಇಲ್ಲ ಅಪ್ಪ ಅಮ್ಮನಿಗೋಸ್ಕರ ಅದೇ, ನನಗೇನು ಐಡಿಯಾ ಇಲ್ಲ ಅನ್ನೋರು ಇದ್ದಾರೆ. ಇಲ್ಲ ಮೇಡಮ್, ಮುಂಚೆ ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೆ, ಅಪ್ಪ ಅಮ್ಮ ಬೇಡ ಅಂದರು, ತುಂಬ ಒತ್ತಾಯ ಮಾಡಿದ್ರು, ಅದಕ್ಕೆ ಆದೆ ಅನ್ನೋರು ಇದ್ದಾರೆ. ಈಗ ಸಫರ್ ಆಗ್ತಿರೋರು ಯಾರು? ಅವ್ರು ಸಫರ್ ಆಗಬೇಕು, ಅವ್ರನ್ನ ನೋಡ್ತಾ ಪೇರೆಂಟ್ಸ್ ಸಫರ್ ಆಗಬೇಕು. ನಾನು ಹೇಳೋದೇನೆಂದರೆ, ಹಾಗಂತ ನಾನು ಲವ್ ಮ್ಯಾರೇಜ್ಗೆ ಪ್ರೊವೋಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಬೇಡಿ. ಅರೇಂಜ್ ಮ್ಯಾರೇಜ್ ಆಗಲಿ, ಲವ್ ಮ್ಯಾರೇಜ್ ಆಗಲಿ, ಅದು ಆ ವ್ಯಕ್ತಿಯ ನಿರ್ಧಾರ ಆಗಿರಬೇಕು. ಬಿಕಾಸ್ ಆ ವ್ಯಕ್ತಿಯ ಜೊತೆ ಬದುಕೋದು, ಜೀವಿಸೋದು ನಾನಾಗಿರೋದ್ರಿಂದ ಮದುವೆ ಅನ್ನೋದು ನಿರ್ಧಾರ ಏನಿದೆ ಅದು ಯಾವತ್ತೂ ಸ್ವಂತಿಕೆ ಆಗಿರ್ಬೇಕು. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಮಕ್ಕಳು ನಿರ್ಧಾರ ತಪ್ಪಾಗಿರುತ್ತೆ, ಅದು ಪೇರೆಂಟ್ಸಿಗೆ ಗೊತ್ತಿರುತ್ತೆ, ಅವಾಗ ವಿರೋಧ ವ್ಯಕ್ತಪಡಿಸ್ತಾರೆ ಪೇರೆಂಟ್ಸು. ಅದನ್ನ ಮಕ್ಕಳಿಗೆ ಅರ್ಥ ಮಾಡಿಸೋದು ಹೇಗೆ? ಒಂದೇನ ಆಯ್ಕೆ ತಪ್ಪಿದೆ ಅಮ್ಮ, ಅವ್ನು ಸರಿ ಇಲ್ಲ ಅಥವಾ ಅವಳು ಸರಿ ಇಲ್ಲ ಅನ್ನೋದು ಅರ್ಥ ಆಗ್ಬೇಕಲ್ಲ. ಯಾವಾಗ ನಾನು ಅದೇ ಹೇಳೋದು, ಇವಾಗ ನಾನು ಒಂದು ಹುಡುಗಿ ಮ್ಯಾಟ್ರಲ್ಲಿ ಇದನ್ನೇ ಹೇಳ್ದೆ. ಅವರು ಆ ಹುಡುಗಿಗೆ ಮದ್ವೆ, ಆ ಹುಡುಗನ ಜೊತೆ ಮದ್ವೆ ಮಾಡಕ್ ರೆಡಿ ಇಲ್ಲ. ನಾನು ಅವ್ರನ್ನ ಕೇಳಿದ್ ಒಂದೇ, ಏನಂದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಆ ಹುಡುಗಿನ ಆ ಹುಡುಗಂಗೆ ಮದುವೆ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ? ಒಂದೊಂದೇ ಕೇಳಿದಾಗ ಆಸ್ತಿ ವಿಚಾರಕ್ಕ, ಅಥವಾ ನಿಮ್ಮ ಮರ್ಯಾದೆಗೋಸ್ಕರನ, ಅಥವಾ ಏನು ಕ್ಯಾಸ್ಟಿಸಮ್ಗೋಸ್ಕರನ, ಯಾವ ರೀಸನ್ಗೆ? ಇಲ್ಲ, ಇದೆಲ್ಲವನ್ನು ಬೇಕಾದ್ರೆ ನಾವು ಒಪ್ಕೊಂಡ್ಬಿಡ್ತೀವಿ, ಆದರೆ ಅವನು ತುಂಬ ಹಾಳಾಗೋಗಿದ್ದಾನೆ, ಅವನು ಬೇರೆ ಬೇರೆ ನೇಚರ್ ನಮಗೆ ಗೊತ್ತಿದೆ, ಸೊ ನನ್ನ ಮಗಳು ಮದುವೆ ಆದರೆ ಅವಳು ನೆಮ್ಮದಿಯಾಗಿರಲ್ಲ ಅಂತ. ನಾನು ಯಾವಾಗಲೂ ಪೇರೆಂಟ್ಸ್ ಕಡೆಗೆ ಯಾವಾಗ ನಿಂತ್ಕೊಳ್ತೀನಿ ಅಂದರೆ, ಅವರ ಉದ್ದೇಶ ಸರಿ ಇದ್ದಾಗ ಆಯ್ತಾ. ಇಲ್ಲಿ ಯಾವಾಗಲೂ ನಾವು ನೋಡಬೇಕಾಗಿರೋದು ಇಂಟೆನ್ಷನ್. ನಮ್ಮ ಉದ್ದೇಶ ಸರಿ ಇದೆ ಅಂತ ಅಂದರೆ ನಾವು ಖಂಡಿತ ಅದ್ರ ಪರವಾಗಿ ಫೈಟ್ ಮಾಡಬೇಕು. ನಮ್ಮ ಉದ್ದೇಶ ಸರಿ ಇಲ್ಲ ಅಂತ ಅಂದರೆ, ಎಲ್ಲೋ ಒಂದು ಕಡೆ ನಾವು ಯಾಮಾರ್ತಾ ಇದ್ದೀವಿ ಅಥವಾ ಇನ್ನೊಬ್ಬರ ಜೀವನನ ಹಾಳು ಮಾಡ್ತಾ ಇದ್ದೀವಿ ನನ್ನ ಸ್ವಾರ್ಥಕ್ಕೆ ಅಂದಾಗ ಹಿಂದಕ್ಕೆ ಬರಬೇಕು. ಬಿಕಾಸ್ ಅದು ಅವ್ರ ಜೀವನ. ಖಂಡಿತ ತಪ್ಪಿದ್ರೆ ಗೈಡ್ ಮಾಡೋಣ, ಆದರೆ ಲೈಫ್ಗೆ ಎಂಟ್ರಿ ಆಗಬಾರ್ದು. ಬಟ್ ಆ ಹುಡುಗ ಆ ಥರ ತಪ್ಪಿದ್ದಾಗ ಹುಡುಗಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಏನಾಗುತ್ತೆ ಅಂದರೆ, ನೀವು ಏನೇ ಅರ್ಥ ಮಾಡಿಸಿ ಆ ಹುಡುಗಿ ಅಥವಾ ಆ ಹುಡುಗಂಗೆ ಅದು ಬ್ಲೈಂಡ್ ಆಗೋಗ್ಬಿಟ್ಟಿರುತ್ತೆ. ಸೊ ಈಗ ಹೆಂಗೆ ಅಂತಂದ್ರೆ, ನೀವು ಕಣ್ಮುಂದೆ ನೋಡು ಅವನಿಗೆ ಮಾತಾಡ್ತಾ ಇದ್ದಾನೆ. ನಾನೊಂದು ಹುಡುಗಿದ್ ಹೇಳ್ತಾ ಇದ್ನಲ್ಲ, ಆ ಹುಡುಗಿದ್ ಹೆಂಗೆ ಅಂದ್ರೆ, ಆ ಹುಡುಗ ಎಷ್ಟು ಕೆಟ್ಟ ಪದಗಳನ್ನ ಬಳಸ್ತಾ ಇದ್ದಾನೆ, ಸ್ಪೀಕರ್ ಹಾಕು ಅಂತ ಮಾತಾಡ್ಸಿದ್ವಿ ನಾವು. ಸ್ಪೀಕರ್ ಹಾಕಿದ್ರೆ ಅವ್ನು ಎಷ್ಟು ವಲ್ಗರ್ ಪದಗಳನ್ನ ಬಳಸಿ ಮಾತಾಡ್ತಿದ್ದಾನೆ ಅಂದ್ರೆ ನಮಗೆ ಕೇಳಕ್ಕಾಗ್ತಿಲ್ಲ, ಅಂಥ ಶಬ್ದಗಳನ್ನ ಬಳಸ್ತಾ ಇದ್ದಾನೆ. ನಾವು ಅವಳಿಗೆ ಹೇಳಿದ್ವಿ, ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾನೆ ಅವ್ನು ಇವಾಗಲೇ ನಿನ್ನ ಜೊತೆಗೆ, ನೀನು ಅವನ್ನ ಓಕೆನಾ, ಅವನ ಜೊತೆ ಹೋಗ್ಬೇಕು ಅನ್ನಿಸ್ತಿದ್ಯಾ ಅಂದರೆ, ಇಲ್ಲ ಅವ್ನು ಮಾತಾಡೋದು ಮಾತ್ರ ಹಾಗೆ, ಅವ್ನ ಮನಸ್ಸು ತುಂಬ ಸಾಫ್ಟ್. ಓ ಆಯಿತು, ಯಾವ ಲೆವೆಲ್ಗೆ ಆಗಿದೆ ಅಂತ. ಸೊ ಅವ್ರಿಗೆ ಬಿಡಿಸಿ ಹೇಳಿದ್ರು ಕೇಳೋಕೆ ರೆಡಿ ಇರಲ್ಲ. ಅದಕ್ಕೆ ನಾನೇನು ಹೇಳೋದಂದ್ರೆ,
ಪೇರೆಂಟ್ಸು ಅಟ್ಯಾಚ್ಮೆಂಟ್ನ ಡ್ರಾಪ್ ಮಾಡಬೇಕು. ಖಂಡಿತ ನಮಗಾಗುತ್ತೆ, ನನ್ನ ಮಗಳು ನನ್ನ ಮಗ ಅಂತ ಅದು ಕರಳು ಚುರ್ರು ಅನ್ನತ್ತೆ. ಆದರೆ ನಾವು ಹೇಳೋದು ಹೇಳಬೇಕು, ತೋರಿಸೋದು ತೋರಿಸ್ಬೇಕು, ಅರ್ಥ ಮಾಡಿಸ್ಬೇಕು. ಕೆಲವೊಂದು ಟೈಮ್ ಮಕ್ಕಳು ಚಿಕ್ಕದಲ್ಲಿ ಹಠ ಮಾಡೋ ಥರ ಪೇರೆಂಟ್ಸು ಸ್ವಲ್ಪ ಹಠಗಳನ್ನು ಮಾಡಬೇಕು. ಎಲ್ಲ ಮಾಡೂ ಕೂಡ ಆ ವ್ಯಕ್ತಿ ಸಾಧ್ಯನೇ ಇಲ್ಲ ನಿಮ್ಮ ಮಾತನ್ನು ಕೇಳೋಕ್ಕೆ ಅಂದಾಗ ನೀವು ಗಟ್ಟಿ ಮನಸ್ಸು ಮಾಡ್ಕೊಳ್ಳೇಬೇಕು. ಅವರ ಕರ್ಮದ ಪ್ರಕಾರ ಇದನ್ನು ಅನುಭವಿಸೋಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಸೊ ಫೇಸ್ ಮಾಡು. ಆದರೆ ಒಂದು ಹೇಳಬೇಕು, ನಿನಗೆ ಯಾವಾಗ ಅವ್ನು ಸರಿ ಇಲ್ಲ ಅನಿಸುತ್ತೆ ಅಥವಾ ಅವಳು ಸರಿ ಇಲ್ಲ ಅನಿಸುತ್ತೆ, ನೀನು ನಿನ್ನ ಜೀವನಕ್ಕೆ ನಿರ್ಧಾರ ತಗೊಳ್ಳೋ ಅಂಥ ಅಧಿಕಾರ, ರೈಟ್ಸ್ ನಿನಗಿದೆ. ತಂದೆ ತಾಯಿಯಾಗಿ ಆಗಲೂ ನಾವು ನಿನ್ನ ಜೊತೆಗೆ ನಿಂತ್ಕೊಳ್ತೀವಿ ಅನ್ನೋ ಭರವಸೆ ಕೊಡಬೇಕು. ಆವಾಗಲೂ ನಾವು ಈಗೋಯಿಂದ ನೀನು ತಾನೇ ಮದುವೆ ಮಾಡ್ಕೊಂಡು ಹೋಗಿರೋದು ಅನುಭವಿಸು ಅಂತ ಬಿಡಬಾರ್ದು. ಸೊ ಇದು ಏನಕ್ಕೆ ಹೇಳ್ತಿರೋದು ಅಂದರೆ, ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ, ಮಾನವೀಯತೆಗೆ ಯಾರು ನಿಜವಾಗ್ಲೂ ಪ್ರಯಾರಿಟಿ ಕೊಡ್ತಾರೆ ಅವರು ಖಂಡಿತ ಇಲ್ಲಿ ಮಕ್ಕಳು, ಗಂಡ, ಹೆಂಡತಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವರೊಬ್ಬರು ಮನುಷ್ಯರು. ಸೊ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ, ಈ ಲೈಫಲ್ಲಿ ಭಗವಂತ ನನಗೆ ಮಗು ಆಗಿ ಕೊಟ್ಟಿದ್ದಾರೆ, ತಂದೆ ಆಗಿ ಕೊಟ್ಟಿದ್ದಾರೆ, ತಾಯಿ ಆಗಿ ಕೊಟ್ಟಿದ್ದಾರೆ, ಅದನ್ನು ರೆಸ್ಪಾನ್ಸಿಬಿಲಿಟಿಯಿಂದ ನಿಭಾಯಿಸಬೇಕು. ನಾನು ಹೇಳ್ತಿರೋದು ಎರಡೂ ಹೇಳ್ತಾ ಇದ್ದೀನಿ. ಸರಿ ಇಲ್ಲ ಅಂತ ಅಂದರೆ ಅರ್ಥ ಮಾಡಿಸಿ, ಹಠ ಮಾಡಿ, ಬೇಡ ಅಂತ ಹೇಳಿ, ಒಂದು ಪಕ್ಷ ಮದುವೆನೇ ಆಗ್ಬೇಡ, ಆರಾಮಾಗಿ ಮನೇಲಿರುವಂತನೂ ಸಜೆಸ್ಟ್ ಮಾಡಿ, ಎಲ್ಲವೂ ಮಾಡಿ. ಹಂಗೂ ಅವ್ರು ಕೇಳಕ್ಕೆ ರೆಡಿ ಇಲ್ಲ ಅಂದರೆ ನೀವು ಸ್ಟ್ರಾಂಗ್ ಆಗಿ ಅಂದರೆ ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿ, ಮರ್ಯಾದೆ ಅದೆಲ್ಲ ಬಿಟ್ಟು ಫೈನಲಿ ಅವಳು ಏನು ಮಾಡಿದ್ರು ಕೇಳೋಕೆ ರೆಡಿ ಇಲ್ಲ, ಅವ್ನು ಏನು ಮಾಡಿದ್ರು ಕೇಳೋಕೆ ರೆಡಿ ಇಲ್ಲ, ಅವ್ನು ಮದುವೆ ಆಗಿ ಅವ್ನು ಏನು ಫೇಸ್ ಮಾಡ್ತಾನೆ ಮಾಡಲಿ ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ಹಂಗೆ ಅನ್ಕೊಂಡಿರೋ ಹುಡುಗ ಅಥವಾ ಹುಡುಗಿನೇ ಚೆನ್ನಾಗಿ ಆಗೋದು ಉಂಟು. ಎಷ್ಟೋ ಜನ ಇವ್ರು ಗ್ಯಾರಂಟಿ ಹಾಳಾಗೋಗ್ತಾರೆ ಅಂತಾರೆ, ಅವ್ರು ಚೆನ್ನಾಗೇ ಬೆಳೆದು ಬಿಡ್ತಾರೆ. ನಾನು ಏನಕ್ಕೆ ಹೇಳ್ತಿರೋದು ಅಂದರೆ, ಇವೆಲ್ಲ ಕಾಣದೇ ಇರೋವಂಥ ಒಂದು ಇದು ಎಲ್ಲ ನಮ್ಮ ಊಹೆಗಳು. ಹಿಂಗಾದ್ರೆ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ. ಬಟ್ ಎಷ್ಟೊಂದು ಲೈಫ್ ಚೆನ್ನಾಗಾಗಿರೋದು ಮದುವೆ ಆದಮೇಲೆ ನಾವಿಬ್ರು ಫೇಸ್ ಮಾಡಿ ಬಂದಿದ್ದೀವಿ, ನಾವಿಬ್ರು ಬದುಕೋಣ ಅಂತ ಚೆನ್ನಾಗಿ ಬದುಕ್ತಾ ಇರೋ ಕಪ್ಪಲ್ಲೂ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಮೊದಲನೇದಾಗಿ ನಾವು ಅನ್ಕೊಂಡಿದ್ದೀವಿ ಎಲ್ಲ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಏನು ಮಾಡೋಕ್ಕೆ ಸಾಧ್ಯ, ನನ್ನ ಬೌಂಡ್ರಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ, ಈಗ ಪ್ರಯತ್ನನೇ ಮಾಡಿದೆ ಒಬ್ರನ್ನ ಕಳ್ಕೊಂಡೆ ಅನ್ನೋದಕ್ಕಿಂತ ನಮ್ಮ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಆಮೇಲೆ ನಾವು ಓಕೆ ಇದು ವಿಧಿ ಅನ್ಸುತ್ತೆ, ಸೊ ಇಷ್ಟು ಪ್ರಯತ್ನ ನಂದು ಕಂಪ್ಲೀಟ್ ಆಗಿದೆ, ಇನ್ನು ನನ್ನ ಕಂಟ್ರೋಲಲ್ಲಿ ಇಲ್ಲ, ಅದು ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಜರ್ನಿ ಅಂತ ಹೇಳಿ ನಾವು ಬಿಡೋದು ಆ ತಂದೆ ತಾಯಿ ಆರೋಗ್ಯಕ್ಕೂ ಒಳ್ಳೇದು, ಸೊ ಮಕ್ಕಳ ಲೈಫ್ಗೂ ಒಳ್ಳೇದು. ಜೀವನ ಏನು ಅಂತ ಕಲಿತಾರೆ. ತಪ್ಪಾದರೆ ಬುದ್ಧಿ ಕಲಿತಾರೆ, ಸರಿ ಆದರೆ ನಿರ್ಧಾರ ಸರಿ ಅಂದ್ಕೊಳ್ತಾರೆ. ಪೇರೆಂಟ್ಸ್ ಕೂಡ ತಪ್ಪಾಗಿ ಹೇಳಿದರೆ ನಾನು ತಪ್ಪು ತಿಳ್ಕೊಂಡಿದ್ದೆ ಇವ್ರನ್ನ ಮದುವೆ ಮಾಡಿಸೋದ್ರಲ್ಲಿ ಅಂತ ಅವರು ಬುದ್ಧಿ ಕಲಿಬೋದು. ಅಥವಾ ಸರಿಯಾಗಿದ್ದರೆ ಸದ್ಯ ನಮ್ಮ ನಿರ್ಧಾರದಿಂದ ಒಳ್ಳೇದಾಯ್ತಪ್ಪ ಅಂತಲೂ ಅನ್ಕೋಬೋದು. ಒಟ್ಟಿನಲ್ಲಿ ಇಬ್ಬರೂ ಬುದ್ಧಿ ಕಲಿತಾರೆ, ಇಬ್ರಿಗೂ ಅದು ಒಳ್ಳೇದೆ. ಸೊ ಇದು ಇಷ್ಟು ಸೂಕ್ಷ್ಮವಾಗಿ ಅಕ್ಸೆಪ್ಟ್ ಮಾಡೋ ಧೈರ್ಯ ಬರಬೇಕು ಪೇರೆಂಟ್ಸ್. ಇದರಲ್ಲಿ ನಾನು ಗಮನಿಸಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಹೇಳಿದ್ರಿ. ಇವಾಗ ಪೇರೆಂಟ್ಸ್ ಇರ್ಬೋದು, ಹುಡುಗ ಹುಡುಗಿ ಇರಬಹುದು. ಇವಾಗ ಅಪ್ಪ ಅಮ್ಮ ಸರಿ ಇಲ್ಲ ಅಮ್ಮ ಬಿಟ್ಬಿಡು ಅಂದ ತಕ್ಷಣ ಅವಳ ಎಮೋಷನ್ ಅವಳು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು. ಅಥವಾ ಇವಾಗ ಪೇರೆಂಟ್ಸೇ ಆಗ್ಲಿ, ಇಲ್ಲ ಇವ್ ನನ್ನ ಮಾತು ಕೇಳಲ್ಲ ಅಂದಾಗ ಅವರು ಗಟ್ಟಿ ಮನಸ್ಸು ಮಾಡ್ಕೊಳ್ಳುವಂಥದ್ದು ಇರ್ಲಿ. ಅದು ಹೇಗೆ ಸಾಧ್ಯ? ಎಮೋಷನ್ನ ನಾವು ನಮ್ಮ ಹಿಡಿತಕ್ಕೆ ತಗೊಳ್ಳೋದು ಹೇಗೆ? ನೀವು ಎಲ್ಲಿಗೆ ಬಂದ್ರು ನಾ ಹೇಳೋದು ಒಂದೇ, ಅವರು ಸ್ಪಿರಿಚುವಲಿ ಕಲಿಬೇಕು, ಅಧ್ಯಾತ್ಮ ಅಭ್ಯಾಸ ಮಾಡಲೇಬೇಕು. ಬಿಕಾಸ್ ಅದಿಲ್ಲ ಅಂತ ಅಂದ್ರೆ ನಮಗೆ ಯಾವುದನ್ನು ನಿಭಾಯಿಸಕ್ಕಾಗಲ್ಲ. ಅಂದ್ರೆ ಎಮೋಷ್ನಲಿ ನಾವು ಅಂದ್ರೆ ಭಾವನಾತ್ಮಕವಾಗಿ ಏನ್ ಗೊತ್ತಾ, ಏನು ನಡೀತಾ ಇದೆ ನಮ್ಮ ಕಂಟ್ರೋಲಲ್ಲಿ ಏನಿಲ್ಲ ಅಂತ ಅನ್ಸುತ್ತೆ, ಅದನ್ನ ಒಪ್ಕೊಳ್ಳೋದಕ್ಕೆ ನಾವು ಏನು ಹೇಳ್ತಾರೆ ಟ್ರೈನ್ ಆಗಬೇಕು ಒಳಗಡೆಯಿಂದ. ನನ್ನ ಪ್ರಕಾರ ಈಗ ನಾನು ನನ್ನ ಕ್ಲೈಂಟ್ದೆ ಕೆಲವು ವಿಷಯ ಹೇಳ್ತೇನೆ. ಒಂದು ಮಗನ್ನ ಒಬ್ರು ತಾಯಿ ಕಳ್ಕೊಂಡ್ರು, ಆಯ್ತಾ. ತಾಯಿ 21 ವರ್ಷದ ಮಗನ್ನ ಕಳ್ಕೊಂಡಾಗ ಗಂಡನೂ ಇಲ್ಲ, ಏನಾಗ್ಬೋದು ಆ ತಾಯಿ ಸಿಚುಯೇಷನ್ನು? ನಾರ್ಮಲಿ ಏನಾಗುತ್ತೆ, ಅವ್ರು ಎಷ್ಟು ಡಿಪ್ರೆಷನ್ಗೆ ಹೋಗ್ಬೇಕು, ಅವ್ರು ಎಷ್ಟು ವರ್ಷ ಒಳಗಡೆ ಇರಬೇಕು, ಅವ್ರು ಎಲ್ಲ ಕೈ ಚೆಲ್ಲಿ ಕುತ್ಕೋತಾರೆ ಅಲ್ವಾ. ಬಟ್ ಇದೇ ಟ್ರೈನ್ಡ್ ತಾಯಿ ಅಂದ್ರೆ ತರಬೇತಿ ಹೊಂದಿರುವಂತಹ ತಾಯಿ, ಜ್ಞಾನವನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋಂತಹ ತಾಯಿಗೂ ಆರ್ಡಿನರಿ ತಾಯಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದಕ್ಕೆ, ಆ ಸಾವಾದಾಗ ನೋವಾಯಿತು, ಕಷ್ಟ ಆಯಿತು, 1 ವಾರ 15 ದಿನ ಅವರು ಡಿಪ್ರೆಷನ್ನಲ್ಲಿದ್ದರು, ಬೇಜಾರಾಯಿತು. ಆಮೇಲೆ ವಾಪಸ್ ಅವರೇನೆ ಓಕೆ ಯಾರು ಶಾಶ್ವತ ಅಲ್ಲ,
ಲೈಫಲ್ಲಿ ಎಲ್ಲ ನಾವು ಅಂಟ್ಕೊಂಡಿದ್ದೀವಿ. ಮೇ ಬಿ ನನ್ನ ಮಗನ ಜರ್ನಿ ಬೇರೆ ಇದೆ, ಅವನು ಮುಗೀತು, ಇಷ್ಟು ವರ್ಷ ಇರಬೇಕಿತ್ತು ಅನ್ಸುತ್ತೆ, ಇಷ್ಟು ವರ್ಷ ನನಗೆ ಆ ಪ್ರೀತಿ ಕೊಡಬೇಕಿತ್ತು ಅನ್ಸುತ್ತೆ, ಕೊಟ್ಟಿದ್ದಾನೆ. ಇನ್ನು ಮುಂದೆ ಅವನ ಜರ್ನಿ ಮಾಡೋಕ್ಕೆ ಹೋಗಿದ್ದಾನೆ. ನೀನು ಎಲ್ಲೇ ಇದ್ರೂ ನಿನ್ನ ಜರ್ನಿ ಚೆನ್ನಾಗಿರಲಿ ಅಂತ ಪ್ರಾರ್ಥಿಸಿ ಆ ವ್ಯಕ್ತಿ ವಿತಿನ್ 15 days 20 daysಲ್ಲಿ ಹೊರಗಡೆ ಬಂದು ತುಂಬ ಚೆನ್ನಾಗಿ ಅವರು ಲೈಫ್ ಲೀಡ್ ಮಾಡೋದ್ರ ಜೊತೆಗೆ ಈ ಥರ ಯಾರು ನೋವಲ್ಲಿದ್ದಾರೆ ಅವ್ರಿಗೆ ಇವಾಗ ಅವರೇ ಹೇಳ್ತಾರೆ ನಾನು ಅದರಿಂದ ಹೊರಗೆ ಬಂದಿದ್ದೀನಲ್ಲ ಅಂತ. ವಾಸ್ತವ ಸತ್ಯನ ಒಪ್ಕೊಳ್ಳೋ ಅಂತ ಧೈರ್ಯ ಮಾಡಿದ್ರೆ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಟೋಮೆಟಿಕ್ ಆಗುತ್ತೆ. ವಾಸ್ತವ ಸತ್ಯನ ಒಪ್ಕೋಬೇಕು. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ನಿಮಗೂ ಗೊತ್ತಾಗುತ್ತೆ ನೋಡಿ, ಯಾವುದಾದ್ರೂ ಒಂದು ಡೆತ್ ಆದಾಗ ಅಳು ಯಾಕೆ ಬರುತ್ತೆ ಅಂದರೆ 2 ವಿಚಾರದಿಂದ ಅಳು ಬರುತ್ತೆ. ಒಂದು, ಮುಂದೆ ಅವ್ರು ನಂಗೆ ಸಿಗಲ್ಲ. 2ನೇದು, ಹಿಂದೆ ನಡೆದಿದ್ದೆಲ್ಲ ನೆನಪಾಗತ್ತೆ. ಪ್ರೆಸೆಂಟ್ ಆ್ಯಕ್ಚುಲಿ ಪ್ರಾಬ್ಲಮೇ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ ನೀವು, ಪ್ರೆಸೆಂಟ್ ಪ್ರಾಬ್ಲಮೇ ಇಲ್ಲ, ಡೆತ್ ಅಷ್ಟೇ. ಮುಂದೆ ನಾಳೆಯಿಂದ ಇವ್ರು ನನ್ನ ಜೊತೆ ಮಾತಾಡಲ್ಲ, ನಾಳೆಯಿಂದ ಇವ್ರು ನನಗೆ ಸಿಗಲ್ಲ ಅನ್ನೋ ಊಹೆಗಳು, ಭಾವನೆಗಳು ನನಗೆ ಈ ಕ್ಷಣವನ್ನು ಒಪ್ಕೊಳ್ಳೋಕೆ ಆಗಲ್ಲ. ಅಥವಾ ನಿನ್ನೆ ನಾನು ಹಿಂಗೆ ಮಾತಾಡಿದ್ದೆ, ಈಗ ತಾನೇ ಫೋನಲ್ಲಿ ನಾನು ಹಿಂಗೆ ಮಾತಾಡಿದ್ದೆ ಅನ್ನೋ ಹಿಂದಿನ ನೆನಪು ಈ ಕ್ಷಣ ನನ್ನನ್ನು ಒಪ್ಕೊಳ್ಳೋಕೆ ಬಿಡಲ್ಲ. ಆಧ್ಯಾತ್ಮ ಏನು ಕಲಿಸುತ್ತೆ ಅಂದರೆ ಈ ಕ್ಷಣ ಬದುಕೋದನ್ನ ಕಲಿಸುತ್ತೆ. ಅದಕ್ಕೆ ಸಾಕಷ್ಟು ಆಗಿದೆ ನಮ್ಮ ಮನೆಗಳಲ್ಲಿ. ಡೆತ್ ಆದಾಗ ಎಷ್ಟು ಸೂಕ್ಷ್ಮವಾಗಿ ಅರ್ಥ ಆಗ್ತಿತ್ತು ಅಂದರೆ, ನಾನು ಇವ್ರು ನಾಳೆಯಿಂದ ಸಿಗಲ್ಲ ಅಂತ ಅಳ್ತಾ ಇದ್ದೀನಿ, ನಿನ್ನೆ ಮಾತಾಡಿದ್ದು ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ದೀನಿ. ಬಟ್ ವಾಟ್ ಈಸ್ ಫ್ಯಾಕ್ಟ್? ಯಾರೂ ಭವಿಷ್ಯದಲ್ಲಿ ಯಾವಾಗಲೂ ಸಿಗಲ್ಲ. ಹಿಂದೆ ನಡೆದಿದ್ದೆಲ್ಲ ಒಳ್ಳೊಳ್ಳೆ ನೆನಪುಗಳನ್ನು ಕ್ಯಾರಿ ಮಾಡೋದು ಬಿಟ್ಟರೆ ಮತ್ತೆ ನಾವು ಆ ಟೈಮಿಗೆ ಹೋಗೋಕ್ಕೂ ಆಗಲ್ಲ. ಈ ಕ್ಷಣ ಏನಿದೆ ನನ್ನ ಕಣ್ಣೆದುರುಗಡೆ, ಸೊ ಡೆತ್ ಆಗಿದೆ, ಅವ್ರನ್ನ ಕಳಿಸ್ಕೊಡೋದಷ್ಟೇ ನನ್ನ ಕೈಯಲ್ಲಿರೋದು ಅಂತ ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆಯಿಂದ ಆ ಅರಿವು ಬರುತ್ತೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಲೈಕ್ ನನ್ನ ಡ್ರೀಮು ಮನೇಲೂ ಕೂಡ ಸ್ಪಿರಿಚುವಲ್ ನಾಲೆಜ್ನ ತೊಗೊಬೇಕು. ಸ್ಪಿರಿಚುವಲ್ ಅಂದರೆ ಲೈಕ್ ಅವರು ಏನು ಹೇಳ್ತಾರೆ, ಕಲಿಯೋ ಅಂಥ ಒಂದು ಟಾಪಿಕ್ ಅಲ್ಲ ಅದು, ಅವರು ಜೀವಿಸೋ ಅಂಥ ಒಂದು ಟಾಪಿಕ್. ಹಾಗಾಗಿ ಪೇರೆಂಟ್ಸು, ಎಲ್ಲ ವ್ಯಕ್ತಿಗಳು ಅದನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ಪೇರೆಂಟ್ ಅಂದರೆ ಪೋಷಕರಿಗೆ ಈ ಒಂದು ಜ್ಞಾನ ಇದ್ದರೆ ಮಕ್ಕಳು ಆ ಥರ ಮಾಡಿದಾಗಲೂ ಕೂಡ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾರೆ. ಆಮೇಲೆ ಬ್ರಾಡಾಗಿ ಯೋಚನೆ ಮಾಡ್ತಾರೆ. ಇವತ್ತಿನ ಪರಿಸರ ಅಂದರೆ ಇವತ್ತಿನ ವಾತಾವರಣ ಬೆಳೆದಿದೆ, ಇವತ್ತು ಪರಿಸ್ಥಿತಿಗಳು ಬದಲಾಗಿದೆ, ಸಮಾಜ ಬದಲಾಗಿದೆ, ಎಲ್ಲವನ್ನೂ ಒಪ್ಕೊಳ್ತಾರೆ. ನಾವು ಊಹೆಗಳಲ್ಲಿ ನೋವನ್ನು ಅನುಭವಿಸೋದಕ್ಕಿಂತ ಹಿಂಗೆ ಡೀಲ್ ಮಾಡಬೇಕು. ಮಕ್ಕಳು ಕೂಡ ನೀವಾಗಲೇ ಕೇಳ್ದಂಗೆ ಇದು ಪೇರೆಂಟ್ಸ್ ಭಾಗ. ಇನ್ನು ಮಕ್ಕಳ ವಿಚಾರ ಅಂತ ಬಂದರೆ, ಮಕ್ಕಳು ಕೂಡ ಅವರು ಆಯ್ಕೆ ಎಷ್ಟು ಸರಿ ಇದೆ, ಅವ್ರು ಯಾಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು, ನಾನು ಏನು ಕಾಲ್ ತೊಗೋತೀನಿ ಅನ್ನೋದನ್ನು ಪೇರೆಂಟ್ಸ್ಗೂ ಅರ್ಥ ಮಾಡಿಸ್ಬೇಕು. ನಾನು ಅದಕ್ಕೆ ಜವಾಬ್ದಾರಿ ತೊಗೊಳ್ತೀನಿ, ನೀವು ಆರಾಮಾಗಿರಬಹುದು. ಬಟ್ ನನ್ನ ಆಯ್ಕೆ ಸರಿ ಇದೆ ಅಂತಲೇ ನನಗೆ ಅನಿಸ್ತಾನೆ ಇರುತ್ತೆ. ಆ ಏಜಲ್ಲಿ ಅಥವಾ ಆ ಮೂಮೆಂಟಲ್ಲಿ ಅದೊಂದು ಕವ್ದಿರುತ್ತೆ ಅಂತಾರಲ್ಲ, ಆ ಥರ ಮುಸ್ಕು ಕವ್ದು ಬಿಟ್ಟಿರುತ್ತೆ. ಇಲ್ಲ ನನಗೆ ಸರಿ ಇದೆ, ಅವ್ನು ಸರಿ ಇದೆ, ಸರಿ 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 ಅನ್ನೋದೇ ಇರುತ್ತೆ. ಆ ಪರದೆನ ಸರಿಸಿ ಅವರು ನೋಡ್ಬೇಕಲ್ಲ, ಅದು ಹೇಗೆ ಸಾಧ್ಯ? ಅದನ್ನೇ ಹೇಳಿದ್ದು. ಅಂದ್ರೆ ನಾನು ಏನ್ ಫೇಸ್ ಮಾಡ್ಬೇಕಾಗಿದೆ, ಮೇ ಬಿ ಅವ್ನ್ ಸರಿ ಇಲ್ಲ ಅಂದ್ರೆ ಅಥವಾ ಅವಳು ಸರಿ ಇಲ್ಲ ಅಂದ್ರೆ ಅದ್ರ ಪೇನ್ನ ನಾನೇ ತಗೊಳ್ತೀನಿ, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ನೀವ್ ಅದಕ್ಕೆ ನನಗೆ ಆ ಫ್ರೀಡಮ್ನ ಕೊಡಿ ಅಂತ ಮಕ್ಕಳು ಕೂಡ ಅಷ್ಟು ಮೆಚ್ಯೂರ್ಡ್ ಆಗಿರ್ಬೇಕು. ಅದಕ್ಕೆ ಹೇಳ್ತಿರೋದು, ಇಲ್ಲಿ ಏನ್ ಮಿಸ್ಸಿಂಗ್ ಅಂದ್ರೆ ಮೆಚುರಿಟಿ ಮಿಸ್ಸಿಂಗ್ ಅಷ್ಟೇ, ಇನ್ನೇನೂ ಇಲ್ಲ. ಸಮಾಜ ಆಕ್ಚುಲಿ ಪರ್ಫೆಕ್ಟ್ ಆಗಿದೆ. ಎಲ್ಲಿ ಜಗಳಗಳಾಗ್ತಿದೆ ಅಂದ್ರೆ ಅಲ್ಲೆಲ್ಲ ಇನ್ನೂ ಮೆಚುರಿಟಿ ಇಲ್ಲ. ಸಣ್ಣ ರೋಡ್ ಜಗಳದಿಂದ ಹಿಡಿದು ಮನೆ ಜಗಳದವರೆಗೂ ಎಲ್ಲ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮೆಚುರಿಟಿ ಅಷ್ಟೇ. ಮೆಚುರಿಟಿ ಇಲ್ಲದೆ ಇದ್ರೇನೆ ಆಗೋದು. ಸೊ ಇದು ಮಕ್ಕಳ ಮೆಚುರಿಟಿ ಕೂಡ ಮ್ಯಾಟರ್ ಆಗುತ್ತೆ. ನಾನು ಫೇಸ್ ಮಾಡ್ತೀನಿ ಅಮ್ಮ, ನಾನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಆಮೇಲೆ ಈಗ ನೋಡಿ, ನಾನೇ ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ ನನ್ನ ಪೇರೆಂಟ್ಸು ಅಂದಿದ್ರು, ರಾತ್ರಿ ಎಲ್ಲ ಓಡಾಡಬೇಕು, ಎಲ್ಲ ಯಾರ್ಯಾರು ಹೇಗಿರ್ತಾರೋ ಗೊತ್ತಿಲ್ಲ, ಕೆಲವೊಂದು ಈವಿಲ್ ಸ್ಪಿರಿಟ್ಸ್ ವಿಚಾರ ಎಲ್ಲ ಬಂದಾಗ ನಿಂಗೆ ಯಾಕೆ ಬೇಕು ಅಂತವನ್ನೆಲ್ಲ ಕರೆದು ಮಾತಾಡ್ಸೋದು. ನಾನು ಎಲ್ಲರನ್ನೂ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಭಗವಂತ ನನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ನನಗಾಗಿಲ್ಲ ಅಂದ್ರೆ ನಾನು ಹಿಂದಕ್ಕೆ ಬಂದ್ಬಿಡ್ತೀನಿ. ನೀವು ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಅವ್ರಿಗೆ ನಾನು ಅರ್ಥ ಮಾಡಿಸ್ದೆ. ಒಂದು ಕೆಲಸದ ಆಯ್ಕೆಯಿಂದ ಹಿಡಿದು ಎಲ್ಲದರಲ್ಲೂ ನಾವು ಅರ್ಥ ಮಾಡಿಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎರಡೂ ಮೆಚುರಿಟಿ ಹೆಂಗೆ ಅಂದರೆ, ಪೇರೆಂಟ್ಸು ಆಯಿತು ನಾವು ಹೇಳೋದೆಲ್ಲ ಹೇಳಾಗಿದೆ, ನೆಕ್ಸ್ಟ್ ಏನು ಬರುತ್ತೆ ಅದನ್ನು ನೀನೇ ಅನುಭವಿಸ್ಬೇಕು. ಆದರೆ ನಿನಗೆ ಅನುಭವ ಆದಮೇಲೆ ಆ್ಯಸ್ ಎ ತಂದೆ ತಾಯಿಯಾಗಿ ನಾವು ಯಾವತ್ತೂ ನಿನ್ನ ಜೊತೆಲಿ ಇರ್ತೀವಿ ಅನ್ನೋ ಧೈರ್ಯನೂ ಕೊಡಬೇಕು. ಮಕ್ಕಳು ಕೂಡ ನಾನು ಏನು ಅನುಭವಿಸ್ಬೇಕು ಅದು ಅನುಭವಿಸಿ ನಾನು ಕಲ್ತ್ಕೊತೀನಿ, ನನಗೆ ಅದಕ್ಕೊಂದು ಅವಕಾಶ ಕೊಡಿ ಅಂತ ಇವರು ಮೆಚೂರ್ಡ್ ಆಗಿ ಪೇರೆಂಟ್ಸ್ ಹತ್ರ ಮಾತಾಡಬೇಕು. ಆ ಮೆಚುರಿಟಿ ಬೇಕು. ಸೊ ಇವಾಗ ತಂದೆ ಮಕ್ಕಳದು ಆಯಿತು,
ಅವ್ರಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಏನೋ ನಡೀತು, ಸಮಾಜ ಅಂತ ಒಂದು ಇದೆ. ಸೊ ಇವಾಗ ಪಕ್ಕದ ಮನೇಲಿ ಏನೋ ಒಂದು ಇಶ್ಯೂ ಆಯ್ತು ಅಂದ್ರೆ ಸಮಾಜ ಹೆಂಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ಅದಕ್ಕೆ ತಕ್ಕಂಗೆ ಇವಾಗ ನಮ್ಗೆ ಸೋಷಿಯಲ್ ಮೀಡಿಯಾ, ರೀಲ್ಸ್ ಮಾಡು ಬಿಡು, ರೀಲ್ಸ್ ಮಾಡು ಬಿಡು, ಇಲ್ಲ ಇವಾಗಂತೂ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಹಾವಳಿ ಅಂತ ಎಲ್ಲರೂ ಇದನ್ನ ಹೇಳ್ತಾರೆ. ಯೂಟ್ಯೂಬರ್ಸ್ ಹಾವಳಿ ಜಾಸ್ತಿ ಆಗಿದೆ. ಒಂದು ಮಗುವಿನ ಅತ್ಯಾಚಾರದ ವಿಚಾರದಲ್ಲೇ ಒಬ್ಬ ಯೂಟ್ಯೂಬರು ಆ ಮಗುವಿನ ಹೆಸರು, ಫೋಟೋ, ಅಪ್ಪ ಅಮ್ಮಂದು ಆಕ್ಚುಲಿ ಕಾನೂನು ಪ್ರಕಾರ ಏನೂ ತೋರ್ಸಂಗಿಲ್ಲ, ಹೇಳಂಗೂ ಇಲ್ಲ. FIR ಆಗೋವರೆಗೂ ಅವ್ರು ಯಾವ ಮಾಹಿತಿಯನ್ನು ಬಿಟ್ಕೊಡೋಂಗಿಲ್ಲ. ಬಟ್ ಆ ಯೂಟ್ಯೂಬರ್ ಅಷ್ಟೂ ಮಾಹಿತಿಯನ್ನ ಹಾಕಿದ್ದಾನೆ. ಸೊ ಆ ಮನೆ ಭವಿಷ್ಯ ಏನು, ಆ ಮಗುವಿನ ಭವಿಷ್ಯ ಏನು, ಈ ಒಂದು ಥಿಂಕಿಂಗ್ ಬಿಟ್ಟು ಬಿಡ್ತಾ ಇದ್ದಾರೆ. ಸೊ ಇಂಥ ಸಿಚುಯೇಷನ್ ಅಲ್ಲಿ ಸಮಾಜ ಹೇಗೆ ಇರಬೇಕು? ಓಕೆ, ತುಂಬಾ ಒಳ್ಳೆ ಕ್ವೆಶನ್. ಕರ್ಮದ ಬಗ್ಗೆ ಅರ್ಥ ಮಾಡ್ಕೊಬೇಕು ಎಲ್ರೂ ಕೂಡ. ಯಾಕೆ ಅಂದ್ರೆ ಏನ್ ಮಾತಾಡ್ತೀವಿ ಅದು ನಮಗ್ ರಿಟರ್ನ್ ಬಂದೇ ಬರುತ್ತೆ. ಇವತ್ತು ನಾನು ಬೇರೆಯವ್ರ ಮನೆ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ನಾಳೆ ನನ್ನ ಮನೆಗೆ ನಾನು ರೆಡಿ ಆಗ್ಬೇಕು ಕೇಳಿಸ್ಕೊಳಕ್ಕೆ. ಎಲ್ರು ಒಂದು ಕಾಮನ್ ಸೆನ್ಸ್ ಡೆವಲಪ್ ಮಾಡ್ಕೊಬೇಕು. ಅದಕ್ಕೆ ಹೇಳೋದು ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಂತೀವಿ ಅಲ್ವಾ. ಸೊ ಆ ಎಲ್ಲಾರ್ಗೂ ತುಂಬಾ ಜ್ಞಾನ ಇದೆ, ಕಾಮನ್ ಸೆನ್ಸ್ ಇಲ್ಲ ಅಂತ, ಆಯ್ತಾ? ಎಲ್ರಿಗೂ ಅಂದ್ರೆ ಕೆಲವರಿಗೆ ತುಂಬಾ ಸಿಂಪಲ್. ಏನಂದ್ರೆ ಇನ್ನೊಂದು ಮನೆಯಲ್ಲಿ ಏನಾಗ್ತಿದೆ, ಈಗ ಎಷ್ಟೋ ಕಡೆ ಏನಾಗುತ್ತೆ, ನಾನು ಇದನ್ನ ನನ್ನ ಕ್ಲೈಂಟ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಅವರ ತಂಗಿ ಡೆತ್ ಆಯ್ತು. ಏನಕ್ಕೆ ಡೆತ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಒಂಥರ ಸೂಸೈಡ್ ಅಂದ್ರೇನೆ ಮಿಸ್ಟ್ರಿ, ಅದು ರಹಸ್ಯ, ಗೊತ್ತೇ ಆಗಲ್ಲ. ಅವರೇ ವ್ಯಕ್ತಿ ಬಂದು ಹೇಳ್ಬೇಕಷ್ಟೇ ನಾನು ಯಾಕೆ ಮಾಡ್ಕೊಂಡೆ ಅಂತ. ಇನ್ನೆಲ್ಲ ಊಹೆಗಳೇ. ನಾವೇ ಏನೋ ಒಂದ್ ಸ್ವಲ್ಪ ಪ್ರೂಫ್ ಸಿಕ್ಕಿದಾಗ ಓ ಇದಕ್ಕಿರ್ಬೋದು ಅಂತ ಅನ್ಕೊಳ್ತೀವಿ ಹೊರತು ಸತ್ಯ ಅಂತೂ ಯಾವುದೂ ಅಲ್ಲ, ನಮಗ್ ಗೊತ್ತಿಲ್ಲ. ಸೊ ಆ ಸೂಸೈಡ್ ಆದಾಗ ಆ ಹುಡುಗಿ ಬಗ್ಗೆ ಆ ಸಮಾಜದಲ್ಲಿ ನಂಗೆ ಗೊತ್ತಿರೋರೊಬ್ರು, ಮೋಸ್ಟ್ಲಿ ಅವಳು ಕ್ಯಾರಿ ಆಗಿದ್ಲು ಅನ್ಸುತ್ತೆ, ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡು, ಏನದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಅವರು ತಗೊಂಡ್ ಬಂದಿಲ್ಲ ಅಂತ ಅಂದ್ರು. ನಾನು ನಿಂಗೆ ಹೆಂಗ್ ಗೊತ್ತು? ಮತ್ತೆ ರಿಪೋರ್ಟೇ ಬಂದಿಲ್ಲ, ಆಯ್ತಾ? ರಿಪೋರ್ಟೇ ಬಂದಿಲ್ಲ, ಅವ್ರು ರಿಪೋರ್ಟೇ ಇಸ್ಕೊಂಡ್ ಬಂದಿಲ್ಲ, ಬಟ್ ನಿಂಗೆ ಹೆಂಗ್ ಗೊತ್ತು? ಹಂಗಿದ್ರೆ ಅದೇ ಆಗಿದೆ ಅಂತ ಕೇಳ್ದೆ. ಇಲ್ಲ ಅಂದ್ರೆ ರಿಪೋರ್ಟ್ ಇಸ್ಕೊಂಬರ್ಬೇಕಿತ್ತಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಆ ಸಾವು ಹೆಂಗಾಯ್ತು ಅದೆಲ್ಲ ಓದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ತಗೊಂಡಿಲ್ಲ ಅನ್ಸುತ್ತೆ ಅಂತ ನಾನಂದೆ. ಇಲ್ಲ, ಏನೂ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ತಂದಿಲ್ಲ. ಸರಿ, ರಿಪೋರ್ಟ್ ಇಸ್ಕೊಂಬಂದ್ರು, ಅವ್ರೇನು ಅದನ್ನ ನ್ಯೂಸ್ಗೆ ಹಾಕ್ಬೇಕಾ ನಮ್ಮ ರಿಪೋರ್ಟ್ ಇದು ಅಂತ? ಅವ್ರು ಓದ್ಕೋಬಹುದು, ಅದಕ್ಕೆ ಇಸ್ಕೊಂಬರೋದ್ರಲ್ಲಿ ಏನು ಇದಾಗ್ತಿತ್ತು. ಆದ್ರೆ ನನಗೇನು ಆಶ್ಚರ್ಯ ಅಂದ್ರೆ ರಿಪೋರ್ಟ್ ಮಾಡಿರೋರ್ಗು ಇನ್ನೂ ವಿಷಯ ಗೊತ್ತಿರುತ್ತೋ ಇಲ್ವೋ, ರಿಪೋರ್ಟ್ ಇಸ್ಕೊಂಡು ಇಲ್ಲದೆ ಇರೋರ್ಗಂತೂ ಗೊತ್ತಿಲ್ಲ, ನಿನಗೆ ಗೊತ್ತಾಗಿದೆ ಅಂದ್ರೆ ಎಷ್ಟು ಈಸಿಯಾಗಿ ಒಂದು ಮನೆಯ ವಿಚಾರದ ಬಗ್ಗೆ ನಾವು ಮಾಡ್ತೀವಿ. ನಮಗ್ ಸತ್ಯ ಏನು ಅಂತ ಗೊತ್ತಿಲ್ಲ. ಎಲ್ಲ ವಿಚಾರ ನಾನು ಹೇಳೋದು, ಅವ್ರ ಮನೇಲಿ ಅವ್ರಿಗೆ ಮಕ್ಕಳಾಗ್ತಾ ಇಲ್ವಂತೆ, ಅವರಿಗೆ ಗಂಡ ಸರಿ ಇಲ್ವಂತೆ, ಇವಳೇ ಗಂಡನ್ ಬಿಟ್ಟಿದ್ದಾಳಂತೆ, ಅವನೇ ಹೆಂಡ್ತಿನ ಬಿಟ್ಬಿಟ್ನಂತೆ, ಅವ್ರಿಗೆ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾರಂತೆ. ಆಮೇಲೆ ನೋಡು, ಊರವ್ರಿಗೆಲ್ಲ ಬುದ್ಧಿ ಹೇಳ್ತಿದ್ರು, ಅವ್ರ ಮನೆನೇ ಹಿಂಗಾಗಿದೆ. ನೀವ್ ಏನ್ ಮಾತಾಡ್ತೀರಾ ಅದು ನಿಮ್ಮ ಮನೆಯ ಕತೆ ಮುಂದೆ ಆಗತ್ತೆ. ಯಾಕಂದ್ರೆ ಕರ್ಮ ರಿಟರ್ನ್ ಮಿರರ್ ತರ ನೀನೇನ್ ಮಾಡ್ತಿದ್ಯಾ ಅದು ವಾಪಸ್ ಕೊಡೋಕ್ಕೆ ರೆಡಿ ಇರುತ್ತೆ. ಹಾಗಾಗಿ ಸಮಾಜ ಒಂದು ಅರ್ಥ ಮಾಡ್ಕೊಬೇಕು, ಅದೇ ಸಿಚುಯೇಷನ್ನಲ್ಲಿ ನಾನಿದ್ರೆ, ನನ್ನ ಕುಟುಂಬ ಇದ್ರೆ ಅದು ಭಾವನಾತ್ಮಕವಾಗಿ ನಮಗೆಷ್ಟು ನೋವಾಗತ್ತೆ ಅನ್ನೋ ಒಂದು ಚಿಕ್ಕ ಸೂಕ್ಷ್ಮತೆನ ಅವ್ರು ಅರ್ಥ ಮಾಡಿಕೊಂಡ್ರೆ ಯಾರ ಜೀವನದ ಬಗ್ಗೆನೂ ಕಮೆಂಟ್ ಪಾಸ್ ಮಾಡೋಕ್ಕೆ ಹೋಗಲ್ಲ. ಸೊ ಸೊಸೈಟಿ ಇದನ್ನ ಏನು ಹೇಳಬೇಕು ಅಂದರೆ, ಹಿಂಗೇನಾದರೂ ಮದುವೆ ಹಂಗೇನಾದರೂ ಆಗೋದು ಅಥವಾ ಓಡೋಗೋದು ಈ ಥರ ಆದಾಗ, ನೋಡಿ ಇದೆಲ್ಲ ಕಾಮನ್ ಆಗಿದೆ, ನೀವು ಧೈರ್ಯ ತಗೊಳ್ಳಿ, ಆಮೇಲೆ ಅವ್ರು ಏನು ತಪ್ಪು ಮಾಡಿಲ್ಲ ಈ ಥರದನ್ನ ಹೇಳೋ ಅಂಥದ್ದು, ಅಥವಾ ಓಕೆ ಆಗಿದ್ದಾಗೋಯ್ತು ಇನ್ನು ಮುಂದೆ ಏನು ಮಾಡಬೇಕು ಅದನ್ನು ನೋಡೋಣ, ಈ ಥರ ಧೈರ್ಯ ತುಂಬೋ ಅಂಥ ಒಂದು ಸಮಾಜದ ಮೆಚ್ಯೂರ್ಡ್ ಇರೋ ಅಂತಹ ವ್ಯಕ್ತಿತ್ವಗಳು ಡೆವಲಪ್ ಆಗಬೇಕಾಗಿದೆ. ಸೊ ಸಮಾಜಕ್ಕೆ ಏನು ಹೇಳ್ತೀರಾ ಅನ್ನೋದಾದ್ರೆ ಕರ್ಮ ಬರುತ್ತೆ, ಹುಷಾರು. ಸೊ ಮಾತಾಡಕ್ ಮುಂಚೆ ಅನ್ನೋದು ಹೇಳ್ಬೋದು. ಸೊ ಕಾಮನ್ ಸೆನ್ಸ್, ಹಂಗೂ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಅದು. ನಾವು ಕೆಲವು ವ್ಯಕ್ತಿಗಳ ಬಾಯಿ ಮುಚ್ಚಿಸಕ್ಕಾಗಲ್ಲ, ಅದು ಅವರ ವ್ಯಕ್ತಿತ್ವನೇ ತೋರಿಸುತ್ತೆ. ನೀವು ಹಿಂಗೆ ಮಾತಾಡ್ತೀರಾ ಅನ್ನೋದು ನಿಮ್ಮ ಪರ್ಸ್ನಾಲಿಟಿ. ಸೊ ಅದು ಅವರೇ ತೋರಿಸ್ಕೊಳ್ತಾರೆ ನಾನೇನು ಅಂತ. ಬಟ್ ಸುಮ್ಮನೆ ಯಾರ ವಿಚಾರನೂ ಮಾತಾಡಕ್ಕೆ ಹೋಗಬಾರ್ದು. ಮಾತಾಡೋಕ್ಕೆ ಮುಂಚೆ ಭಾವನಾತ್ಮಕವಾಗಿ ಒಂಚೂರು ಪಾಸ್ ಕೊಟ್ಟು ಯೋಚನೆ ಮಾಡಿ, ಅವ್ರ ಮನೇಲಿ ನಡೀತಾ ಇರೋದು ನಮ್ಮ ಮನೇಲಿ ನಡೆದಿದ್ರೆ ಹೇಗಿರುತ್ತೆ ಅಂತ. ಅವಾಗ ಯಾರಿಗೂ ಮಾತಾಡ್ಬೇಕು ಅನ್ಸಲ್ಲ. ಓಕೆ. ಸೊ ಇನ್ನೊಂದು ಅಂಶ ನಾವು ನೋಡೋದಾದ್ರೆ,
ನೋ ಹೇಳೋದನ್ನ ಕಲಿಬೇಕು ಅನ್ನುವಂಥದ್ದು. ಇವಾಗ ರೀಸೆಂಟ್ ಆಗಿ ಒಂದು ಹುಡುಗಿ ವಿಚಾರ ತಗೊಳ್ಳೋದಾದ್ರೆ, ಅವಳ ಅಪ್ಪ ಅಮ್ಮನ ಒತ್ತಾಯಕ್ಕೆ ಆ ಹುಡುಗನ ಮದ್ವೆ ಆಗಿ ಒಪ್ಪಿದ್ಲು. ಬಟ್ ಅವನನ್ನ ಸಾಯಿಸಕ್ಕೆ 3-4 ಸಲ ಟ್ರೈ ಮಾಡಿದ್ಲು. ಕಡೆಗೂ ಅಂತೂ ಯಶಸ್ವಿ ಆದ್ಲು ಸಾಯಿಸೋದ್ರಲ್ಲಿ. ಅನ್ಯಾಯವಾಗಿ ಆ ಹುಡುಗನ ಜೀವ ಹೋಯ್ತು. ಅದೇ ಅವಳು ಇಲ್ಲ ನೋ ನಾನು ಆಗಲ್ಲ, ನಂಗೆ ಬೇರೆ ಅಫೇರ್ ಇದೆ ಅಂತ ಹೇಳ್ಬಿಟ್ಟಿದ್ರೆ ಅಮಾಯಕನ ಜೀವ ಉಳಿತಾ ಇತ್ತು. ಇವತ್ತು ಅವಳ ಅಪ್ಪ ಅಮ್ಮ ಅವಮಾನ ಎದುರಿಸೋದು ತಪ್ತಾ ಇತ್ತು. ಸೊ ಈ ನೋ ಹೇಳುವ ಧೈರ್ಯವನ್ನ ಬೆಳೆಸ್ಕೊಳ್ಳೋದು ಹೇಗೆ? ಓಕೆ, ನೀವು ನ್ಯೂಸ್ ರಿಪೋರ್ಟರ್, ನ್ಯೂಸ್ ಇದು ನಡೆಸ್ತೀರಾ, ನಿಮ್ಗೆ ಈ ನ್ಯೂಸ್ ಎಲ್ಲ ಗೊತ್ತಿರುತ್ತೆ, ನನಗೆ ಈ ನ್ಯೂಸೇ ಗೊತ್ತಿರಲ್ಲ. ಹೌದಾ, ಯಾರು ಅಂತ ಯೋಚನೆ ಮಾಡಿ, ನನಗೆ ನನ್ನ ಕ್ಲೈಂಟ್ಸಿಗೆ ಬರೋರು ಏನ್ ನಡೀತಿರುತ್ತೆ ಗೊತ್ತಿರುತ್ತೆ. ಸೊ ಆದಷ್ಟು ನಾನು ನೋಡಕ್ಕೆ ಹೋಗಲ್ಲ. ಅದ ರೀಸೆಂಟ್ ಆಗಿ ಇವಾಗ ಸಾಕಷ್ಟು ಇನ್ಸಿಡೆಂಟ್ ಈ ವಿಚಾರವಾಗಿ ಆಗ್ತಾ ಇದೆ. ಲೈಕ್ ಮನೆ ಒತ್ತಾಯಕ್ಕೋ ಅಥವಾ ಅವಳಿಗೆ ಬೇರೆ ಯಾರೋ ಅಥವಾ ಅವನಿಗೆ ಯಾರೋ ಇರ್ತಾರೆ, ಏನೋ ಒಂದು ಪ್ರೆಷರ್ಗೆ ಇನ್ನೇನೋ ಒಪ್ಕೊಂಡು ಮದ್ವೆ ಆಗಕ್ಕೆ ರೆಡಿ ಆಗಿರ್ತಾರೆ. ಹೌದು, ಇಲ್ಲ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಸೊ ಏನೋ ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೆ ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಇಡೋದು, ಈ ತರದೆಲ್ಲ ತುಂಬಾ ಆಗ್ತಾ ಇದೆ ಅಲ್ಲ. ಸೊ ಇವಾಗಿನ ಪ್ರೆಸೆಂಟ್ ಹಾಟ್ ಟಾಪಿಕ್ ಇದಾಗಿದೆ. ನೀವು ಸೋಷಿಯಲ್ ಮೀಡಿಯಾ ರೀಲ್ಸ್ ತೆಗ್ದು ನೋಡಿ, ಬರ್ರಿ ಇದಕ್ಕೆ ರಿಲೇಟೆಡ್ ರೀಲ್ಸೇ ಬರ್ತಾ ಇದೆ. ನಾನು ಓಂ ನಮಃ ಶಿವಾಯ ರೀಲ್ಸ್ ನೋಡಿ ಬರೀ ನನಗೆ ಸ್ಪಿರಿಚುವಲ್ ರೀಲ್ಸೇ ಬರುತ್ತೆ. ಬಟ್ ಓಕೆ, ಟಾಪಿಕ್ ಮಾತಾಡೋದ್ರಿಂದ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ನಾವು ಅಡ್ರೆಸ್ ಮಾಡ್ಬೋದು. ಒಂದು ನೋ ಅನ್ನೋದು ಧೈರ್ಯ ಹೆಂಗ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಫಸ್ಟು ಯಾಕೆ ನೋ ಅಂತಿಲ್ಲ ಅಂತ ತಿಳ್ಕೊಳ್ಳೋಣ. ಬಿಕಾಸ್ ನಾವು ಯಾಕೆ ಅಂತಿಲ್ಲ ಅಂತ ಗೊತ್ತಾದ್ರೆ ಧೈರ್ಯ ತಾನಾಗೆ ಬರುತ್ತೆ. ಆಯ್ತಾ? ಸಿಂಪಲ್ ಏನಂದ್ರೆ, ನಮ್ಗೆ ನೋ ಅನ್ನೋಕ್ಕೆ ಏನ್ ಅಡ್ಡಿ ಮಾಡ್ತಾ ಇದೆ ಅಂದ್ರೆ, ಎಗೇನ್ ನಮ್ದೇ ಆದಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನಾವು. ಆ ಕ್ಷಣದಲ್ಲಿ ನಾನು ನೋ ಅನ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ನನ್ನ ಬಗ್ಗೆ ಸ್ಪ್ರೆಡ್ ಮಾಡ್ತಾರೆ, ಓ ಇವ್ರು ಇಂಥವ್ರ ಅಂತ ಅನ್ಕೊಳ್ತಾರೆ. ಅಂದ್ರೆ ನಮ್ಮ ಒಳಗಡೆ ಒಂದು ನಿಜವಾದ ರೂಪ ಬೇರೆ ಇರುತ್ತೆ ಅಲ್ಲ. ಸೊ ನಾವು ಹೊರಗಡೆ ಒಂದು ಮುಖವಾಡದ ಲೈಫ್ನ ಬದುಕ್ತಾ ಇರ್ತೀವಿ. ಎಲ್ಲಿ ನೋ ಅನ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅನ್ನೋದು ಒಂದಾದ್ರೆ, ಇನ್ನ ಕೆಲವು ವ್ಯಕ್ತಿಗಳು ಹೇಗೆ ಅಂದ್ರೆ, ಇನ್ನೊಬ್ರಿಗೆ ನೋವು ಆಗಬಾರ್ದು ಅಂತ ನೋ ಅನ್ನಲ್ಲ. ಇಬ್ರು ಇದ್ದಾರೆ. ಒಂದು ಯಾಕೆ ನೋ ಅನ್ನಲ್ಲ, ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ನನಗೆ ತೊಂದರೆ ಆಗ್ಬಾರ್ದು. ಇನ್ನೊಂದು ಯಾಕೆ ನೋ ಅನ್ನಲ್ಲ, ಆ ವ್ಯಕ್ತಿಗೆ ಆ ಕ್ಷಣದಲ್ಲಿ ನಂಗೆ ನೋ ಅನ್ನಕ್ ಆಗಿಲ್ಲ, ಅವ್ರಿಗೆ ನೋ ಮಾಡಕ್ ಆಗಿಲ್ಲ ಅಂತ. ಇವತ್ತು ಈ ಎಷ್ಟೊಂದು ಒಂದೇ ಹುಡುಗ ಒಂದೇ ಹುಡುಗಿ ತುಂಬಾ ಜನನ ಲವ್ ಮಾಡ್ತಾ ಇರ್ತಾರೆ. ಓಕೆ, ತುಂಬಾ ಕೇಸಸ್ ಬರುತ್ತೆ ಅಲ್ಲ. ಪಾಪ ನನಗೇನು ಅವ್ರ ಬಗ್ಗೆ ಏನು ಅನ್ಸಲ್ಲ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮ ಕ್ಲಾಸಲ್ಲಿ ಅಟೆಂಡ್ ಮಾಡೋರ್ಗೆ, ಯಾರು ತಪ್ಪು ಮಾಡ್ತಾ ಇಲ್ಲ, ಯಾರು ಕೆಟ್ಟವರಲ್ಲ. ಪ್ರಾಬ್ಲಮ್ ಏನಂದ್ರೆ, ನಮ್ಮ ಭಾವನೆಗಳು ನಮ್ಮನ್ನು ಆಟ ಆಡಿಸ್ತಾ ಇದೆ. ನಮಗೆ ನಮ್ಮ ಭಾವನೆಗಳು ಆಟ ಆಡಿಸ್ತಾ ಇದೆ ಅನ್ನೋ ಗಮನ ನಾವು ಕೊಡ್ತಾ ಇಲ್ಲ, ಅದಕ್ಕೆ ಆಟ ಆಡಿಸ್ತಾ ಇದೆ. ಎಷ್ಟೋ ಸಲ ಎಷ್ಟೊಂದು ನಾಲೆಡ್ಜ್ ಇದ್ದೂ ಸಹ ನಮ್ಮ ಭಾವನೆಗಳ ಕೈಗೆ ನಮ್ಮ ಬುದ್ಧಿ ಕೊಟ್ಬಿಡ್ತೀವಿ. ಅವಾಗ ಅದು ಆಟ ಆಡ್ಸುತ್ತೆ. ಒಂದು ಸ್ವಲ್ಪ ಪಾಸ್ ಕೊಟ್ಬಿಟ್ಟು, ಓಕೆ ನಾನು ನನ್ನ ಭಾವನೆಗಳು ನನ್ನ ಮಾತು ಕೇಳ್ತಾ ಇದೆಯಾ ಅಥವಾ ನನ್ನ ಭಾವನೆಗಳೆಲ್ಲ ಸೇರಿ ನನಗೆ ಇದನ್ನ ಮಾಡಿಸ್ತಿದ್ಯಾ ಅಂತ ಯೋಚನೆ ಮಾಡಿದಾಗ ಖಂಡಿತ ಅವೇರ್ನೆಸ್ ಬರುತ್ತೆ. ಸೊ ಏನಕ್ಕೆ ನೋ ಅನ್ನಲ್ಲ ಅಂದರೆ, ಒಂದು ನನ್ನ ಮರ್ಯಾದೆ, ಇನ್ನೊಂದು ಇನ್ನೊಬ್ಬ ವ್ಯಕ್ತಿಗೆ ನೋವಾಗಬಾರ್ದು. 2 ಕ್ಯಾಟಗರಿ ವ್ಯಕ್ತಿಗಳಿರ್ತಾರೆ. ಅದರಲ್ಲಿ ಯಾರು ಯಾವ ಕ್ಯಾಟಗರಿಲಿ ಇದ್ದೀವಿ ಅಂತ ನೋಡ್ಕೊಬೇಕು. 90% ಜನ ನಾನು ಬೇರೆಯವ್ರಿಗೆ ನೋವಾಗುತ್ತೆ ಅಂತಾನೆ ಅನ್ನಲ್ಲ ಅಂತ ಹೇಳ್ತಾರೆ. ಅಸತ್ಯನೂ ನೋಡ್ಕೊಬೇಕು. ಯಾಕೆ ಅಂತ ಅಂದ್ರೆ, ಅಲ್ಲಿ ಏನಿರುತ್ತೆ, ಇನ್ನೊಬ್ರಿಗೆ ನೋವಾಗಬಾರ್ದು ಅನ್ನೋದು ಒಂದಾದ್ರೆ, ಅವ್ರಿಗೆ ನೋವಾದ್ರೆ ನಿಂಗೇನ್ ಪ್ರಾಬ್ಲಮ್, ಬಿಕಾಸ್ ಆ ಕ್ಷಣದಲ್ಲಿ ಆ ವ್ಯಕ್ತಿ ಜೊತೆಗೆ ಫೈನಲಿ ಅಲ್ಲಿಗೆ ಬರುತ್ತೆ. ನನಗೋಸ್ಕರನೇ ಮಾಡ್ತಾ ಇರೋದು. ನಾನು ಅದಕ್ಕೆ ಹೇಳಿ 90% ಜನ ನಾನು ಅದು ಅಂತಾರಲ್ವಾ, ಅವಾಗ ಇದನ್ನು ಯೋಚನೆ ಮಾಡ್ಲಿ ಅಂತ. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಥಿಂಗ್, ನಾವು ಮದ್ವೆ ವಿಚಾರ ಆಗಿರ್ಬೋದು, ಇವಾಗೇನು ಮದ್ವೆ ಆಗಿ ಕೊಲೆ ಮಾಡೋದಾಗಿರ್ಬೋದು, ಅಥವಾ ನನಗೆ ಬೇರೆ ಸಂಬಂಧ ಇದೆ ಅನ್ನೋದಾಗಿರ್ಬೋದು, ಕೊಲೆಗಿಂತ ಡಿವೋರ್ಸ್ ಬೆಟರ್ ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಎಗೇನ್ ಇದನ್ನ ಥಿಂಕ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಒಂದು ಜೀವನ ತೆಗಿಯೋದಕ್ಕಿಂತ ಅಥವಾ ಜೀವನ ನಾನೇ ತಕ್ಕೊಳ್ಳೋದಕ್ಕಿಂತ ಸಂಬಂಧನ ಕ್ಲೋಸ್ ಮಾಡೋದು ಭಾರಿ ಒಳ್ಳೇದು. ಬಿಕಾಸ್ ಮುಂದಿನ ಜರ್ನಿ ಆದರೂ ಇದೆ, ಇನ್ನೊಂದು ನಾನು ಕಂಪ್ಲೀಟ್ ಆದರೂ ಮಾಡ್ಬೋದು. ಡಿವೋರ್ಸ್ ತೊಗೊಂಡ್ರೆ ನನಗೆ ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೆ, ಅಥವಾ ನಾನು ಗಂಡನ್ ಬಿಟ್ಟರೆ ಹೆಂಡ್ತಿನ ಬಿಟ್ಟರೆ ನನಗೆ ನನ್ನ ಬಗ್ಗೆ ಕೆಟ್ಟದಾಗಿ ಅನ್ಕೊಳ್ತಾರೆ ಜನ ಅನ್ನೋದು ಯೋಚನೆ ಮಾಡೋದಕ್ಕಿಂತ, ನಾವು ಏನು ಹೇಳ್ತಾರೆ, ಇವಾಗ ಕೊಲೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಇವಾಗ ನೀವೇನು ಹೇಳಿದ್ರಿ, ಈ ಥರ ಮಾಡಿ ಫೈನಲಿ ಮರ್ಯಾದೆನೇ ಹೋಗುತ್ತೆ. ಸೊ ಅದಕ್ಕೆ ನಾ ಹೇಳೋದು ಏನಾಗುತ್ತೆ ಗೊತ್ತಾ, ಆ ಕ್ಷಣದ ನಿರ್ಧಾರ ನಮಗೆ ಸರಿ ಅಂತ ಅನ್ಸುತ್ತೆ.
ಆ ಕ್ಷಣದಲ್ಲಿ ತಗೊಳ್ಳೋ ನಿರ್ಧಾರ ಅಲ್ಲ. ಇವತ್ತು ಆ ಕ್ಷಣದಲ್ಲಿ ನಿರ್ಧಾರ ತಗೊಳ್ಳೋದಾಗಿದ್ದಿದ್ರೆ ಇವತ್ತು ನಮ್ಮ ದೇಶ ಟಕ 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 ಅಂತ ನಿರ್ಧಾರ ತಗೊಂಡು ಏನೇನೋ ಆಗ್ಬಿಡ್ಬೇಕಿತ್ತು. ಅದಕ್ಕೆ ಹೇಳೋದು, ಯಾರೆಲ್ಲ ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೆ ಅವರಿಗೆ ಫಸ್ಟ್ ಇರಬೇಕಾದ ಗುಣನೇ ತಾಳ್ಮೆ. ಆ್ಯಂಡ್ ಆ ತಾಳ್ಮೆಯಿಂದ ಅವ್ರು ಥಿಂಕ್ ಮಾಡಬೇಕು ಏನಾಗುತ್ತೆ, ಪರಿಣಾಮ ಏನು ಅಂತ. ಸೊ ಇಲ್ಲಿ ನೋ ಅನ್ನೋದಕ್ಕೆ 2 ಹೇಳಿದ್ನಲ್ಲ. ಫಸ್ಟ್ ಥಿಂಗ್, ನಾನು ಇನ್ನೊಬ್ರಿಗೆ ನೋವು ಮಾಡೋದಕ್ಕಿಂತ ಅಥವಾ ಅವ್ರಿಗೆ ನೋವಾಗುತ್ತೆ ಅಂತ ನಾನು ಸಫರ್ ಆಗೋದಕ್ಕಿಂತ ಈ ಒಂದು ಸಂಬಂಧನ ಮುಂದುವರ್ಸಿದ್ಮೇಲೆ ಇವಾಗಾಗೋ ನೋವುಗಿಂತ ಅವಾಗಾಗೋ ನೋವು ಹೇಗಿರುತ್ತೆ ಅಂತ ಒಂದ್ಸಲ ಇವರು ಕಲ್ಪನೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಏನೋ ಒಂದು ಫ್ಲರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ, ಒಂದು ಹುಡುಗ ಒಂದು ಹುಡುಗಿ ಜೊತೆ, ಅಥವಾ ಒಂದು ಮದುವೆ ಆಗಿದ್ರೂ ಸಹ ಬೇರೆ ಗಂಡು ಜೊತೆ ಅಥವಾ ಹೆಂಡತಿ ಜೊತೆ ಏನೋ ರಿಲೇಷನ್ಶಿಪ್ ಶುರುವಾಗುತ್ತೆ. ಬಟ್ ಆ ಟೈಮಲ್ಲಿ ಅವ್ರು ಏನು ಯೋಚನೆ ಮಾಡಬೇಕು, ಈ ಕ್ಷಣದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಇವ್ರ ಜೊತೆಗೆ, ಇದರಿಂದ ನನ್ನ ಗಂಡಂಗೆ ಅವರಿಗೆ ಏನು ಪರಿಣಾಮ ಆಗುತ್ತೆ ನನ್ನ ಈ ಭಾವನೆಗಳಿಂದ. ಇಲ್ಲ ನಿಮಗೆ ಧೈರ್ಯ ಇದೆಯಾ, ನನಗೆ ಇನ್ನೊಬ್ರು ಇಷ್ಟ ಆಗಿದ್ದಾರೆ, ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ ಧೈರ್ಯ ಇದೆಯಾ? ಇಲ್ಲ. ಯಾಕೆ? ಅಲ್ಲಿ ನಾನು ಕೆಟ್ಟವಳಾಗ್ಬಿಡ್ತೀನಿ, ಅಲ್ಲಿ ನಾನು ಕೆಟ್ಟವನಾಗ್ಬಿಡ್ತೀನಿ, ಹಂಗಾಗಬಾರ್ದು. ಈಗ ಆಗಿರೋದೇನು? ಅದೇ ಆಗಿರೋದು. ಸೊ ಇಷ್ಟು ಸತ್ಯನ ನಾನು ನೋಡಿಕೊಂಡು ಬೇಡಪ್ಪ, ನಾನು ಏನು ಈ ಒಂದು ಸಂಬಂಧಕ್ಕೆ ಹೋಗೋದ್ರಿಂದ ಡೇಂಜರ್ ಇದೆ, ನನ್ನ ಲೈಫ್ಗೆ ಎಫೆಕ್ಟ್ ಆಗುತ್ತೆ, ಒಂದು ಕ್ಷಣದ ಡಿಸಿಷನ್ಗೋಸ್ಕರ ಅಥವಾ ಗೊತ್ತಿಲ್ಲದೆ ಮಾಡೋಣ ಅನ್ನೋದಕ್ಕೋಸ್ಕರ ಪ್ರತಿ ಕ್ಷಣ ನಾನು ಆ ಒಂದು ನೋವಲ್ಲೇ ಇರಬೇಕಾ? ಅಂದರೆ ಒಂಥರ ಒಳೊಳಗಡೆನೆ ನಮಗೆ ಪೇನ್ ಆಗ್ತಾ ಇರುತ್ತೆ. ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನಾವು ಮಾಡ್ತಿರೋದು ಸರಿನಾ, ಹಿಂಗೆ ಮಾಡಬಾರ್ದಲ್ವಾ? ಯಾವುದಾದ್ರೂ ಮೂವಿಯಲ್ಲಿ ಒಂದು ಡೈಲಾಗ್ ಬಂತು ಅಂದ್ಕೊಳ್ಳಿ, ಅವ್ರನ್ನ ಸಂಬಂಧ ಅಫೇರ್ ಇದೆಯಂತ ತಕ್ಷಣ ನಮಗೆ ಹಿಟ್ಟಾಗುತ್ತೆ, ಇದು ನಮಗೆ ಹೇಳ್ತಿದ್ದಾರೆ ಅನ್ಸುತ್ತೆ. ಇಷ್ಟು ದುಃಖದಲ್ಲಿ ಬದುಕೋದಕ್ಕಿಂತ ನಾನು ಹೀಗೆ ಇರೋದು, ನನ್ನ ಲೈಫಲ್ಲಿ ನನಗೆ ಈ ಥರ ಆಗ್ಬಿಟ್ಟಿದೆ ಅಂತೇಳಿ ತಿದ್ಕೊಂಡು ಸರಿಯಾಗಿ ಬದುಕಬೇಕಾದ್ರೆ, ಹೌದು ನಾನು ಈ ಥರ ಬದುಕ್ತಾ ಇದ್ದೆ, ಇವತ್ತು ಹಂಗಿಲ್ಲ ನೋಡು, ಆ ಥರ ಇಲ್ಲದೆ ಇರೋದಕ್ಕೆ ನನಗೆ ಎಷ್ಟು ಆರಾಮ ಅನ್ನಿಸ್ತಾ ಇದೆ, ಈ ಒಂದು ಭಾವನೆಗೆ ಕನೆಕ್ಟ್ ಆಗಬೇಕು. ನಾನು ಹೇಳೋದೇನೆಂದರೆ, ಪರಿಣಾಮಗಳನ್ನು ಯಾರು ಕರೆಕ್ಟಾಗಿ ಅನಲೈಸ್ ಮಾಡೋಕ್ಕೆ ಬರುತ್ತೆ, ವಿಶ್ಲೇಷಣೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ, ಅವರೆಲ್ಲರೂ ನೋ ಅಂತಾರೆ ಧೈರ್ಯವಾಗಿ. ಈ ತಪ್ಪು ನಾನು ಮಾಡಿದ್ದೀನಿ, ನೋ ಅಂದರೆ ಬೇರೆಯವ್ರಿಗೆ ಬೇಜಾರಾಗುತ್ತೆ, ಬೇರೆಯವ್ರಿಗೆ ಬೇಜಾರಾದರೆ ಮತ್ತೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ತಾರಾ ಅಂದರೆ ತುಂಬ ಒಳ್ಳೆಯವರಪ್ಪ, ಅವ್ರು ಏನು ನೋ ಅನ್ನಲ್ಲ, ಅವ್ರೆಷ್ಟು ಒಳ್ಳೆಯವ್ರು ಗೊತ್ತಾ. ಸೊ ಈ ಥರ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿಬಿಟ್ಟಿರ್ತೀವಿ ನಾವು. ಈಗ ಯಾರಾದರೂ ಬಂದು ನನ್ಗೆ ಹೆಲ್ಪ್ ಕೇಳಿದಾಗ ನಾನು ಮಾಡಿಲ್ಲ ಅಂದರೆ, ಇವ್ರ ಬಗ್ಗೆ ನಾನು ಏನೋ ಅಂದ್ಕೊಂಡಿದ್ದೆ ಅಂತ ಜನ ಮಾತಾಡ್ತಾರೆ ಅಂತ. ಬಟ್ ಇವತ್ತು ನಾನು ಏನು ಕಲ್ತಿದ್ದೀನಿ ಅಂದರೆ, ನಾನು ಈ ಕ್ಷಣ ನೋ ಅಂದು ಬಯಸ್ಕೊಂಡ್ರೂ ಪರವಾಗಿಲ್ಲ, ಎಸ್ ಅಂತ ಹೇಳಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡೋ ಅಂಥದ್ದಕ್ಕೆ ಹೋಗೋದು ಬೇಡ ಅಂತ. ಈ ಕ್ಷಣ ನನಗೇನೋ ಇಲ್ಲ, ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ ಅಂದರೆ, ಇಲ್ಲ ಇದನ್ನು ನಾನು ಮಾಡಲ್ಲ, ಇದನ್ನು ನಾನು ಸ್ಟಾಪ್ ಮಾಡ್ತೀನಿ, ಇದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಇದರಿಂದ ಅವ್ರ ಲೈಫ್ಗೂ ಒಳ್ಳೆಯದು, ನನ್ನ ಲೈಫ್ಗೂ ಒಳ್ಳೇದು, ನನ್ನ ಜೊತೆಲಿರೋರ್ ಲೈಫ್ಗೂ ಒಳ್ಳೇದು. ಇದು ಕೆಲಸದಲ್ಲಾಗ್ಬೋದು, ಸಂಬಂಧದಲ್ಲಾಗ್ಬೋದು, ಈವನ್ ಫ್ರೆಂಡ್ಶಿಪ್ಗಳಲ್ಲಾಗ್ಬೋದು, ಅಥವಾ ಫ್ರೆಂಡ್ಶಿಪ್ ಕೆಲವೊಂದು ಹ್ಯಾಬಿಟ್ಸ್ಗಳು, ಲೈಕ್ ನೈಟ್ ಔಟ್ ಹೋಗೋಣ ಬಾ, ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು, ಈ ಮೂವಿ ನೋಡು, ಹಿಂಗೆ ಹೇಳಬೇಕಾದ್ರೆ ಅವ್ರು ಏನು ಅನ್ಕೊಳ್ತಾರೋ ಅನ್ನೋದು ಒಂದು, ನಿಂಗೂ ನೋಡಬೇಕು ಅಂತ ಆಸೆ ಇರುತ್ತೆ, ನಿನ್ಗೂ ಡ್ರಿಂಕ್ಸ್ ಮಾಡಬೇಕು, ನಿಂಗೂ ನೈಟ್ ಔಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತೆ. ನನ್ನ ಫ್ರೆಂಡ್ ಕರ್ಕೊಂಡು ಹೋದ ಅಂತ ಹೇಳ್ಬೇಡಿ, ನಿಮಗೂ ಹೋಗ್ಬೇಕಂತ ಇರುತ್ತೆ, ಅದಕ್ಕೆ ಹೋದೆ. ಇಲ್ಲ, ನಾವು ಹೆಂಗ್ ಬೇಕೋ ಹಂಗ ಅವಾಯ್ಡ್ ಮಾಡೋ ಟ್ಯಾಲೆಂಟ್ ಇದ್ದೇ ಇರುತ್ತೆ. ನೋ ಅಂತ ಯಾಕಂತಿಲ್ಲ ಅಂದ್ರೆ, ನಮ್ದೇ ಕಳ್ಳಾಟ ಒಳಗಡೆ ನಮಗೆ ಎಲ್ಲ ಮಾಡ್ಬೇಕಂತ ಇರುತ್ತೆ. ಆ ಕ್ಷಣದಲ್ಲಿ ಮರ್ಯಾದೆ ಕಾಪಾಡ್ಬೇಕು. ಅದಕ್ಕೆ ಯಾರೋ ಒಬ್ಬರನ್ನ ಬಲಿ ಮಾಡ್ಬೇಕು ನಾವು. ಅದಕ್ಕೆ ಯಾರು ಕರೀತಾರೆ, ಅವರೇ ಕರ್ಕೊಂಡೋದ್ರು, ಅವ್ರು ಕೊಡ್ಸಿದ್ರು, ಅವರೇ ಮಾಡಿಸಿದ್ರು ಅಂತ. ಈ ಕೊಲೆನೂ ನೀವು ಕೇಳಿ ಹೆಂಗ್ ಮಾಡಿದ್ರಿ ಅಂದ್ರೆ, ನನ್ನ ಮೈಂಡಲ್ಲಿ ಇರ್ಲಿಲ್ಲ, ಆ ಹುಡ್ಗ ಹೇಳ್ಕೊಟ್ಟ, ಆ ಹುಡುಗಿ ಹೇಳ್ಕೊಟ್ಲು ಅಂತಾರೆ. ನೀನ್ ಮಾಡಿದ್ಯಾ ಅಂದ್ಮೇಲೆ ನೀನ್ ರೆಡಿ ಇದ್ಯಾ ಅಂತ ಅರ್ಥ. ಇಲ್ಲ ಅಂದ್ಮೇಲೆ ನೀನ್ ಯಾರು ಹೇಳ್ಕೊಟ್ರು ಮಾಡ್ತಾ ಇರ್ಲಿಲ್ಲ ಅಲ್ವಾ? ಈಗ ಮದ್ವೆ ಯಾಕಾದೆ, ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು, ಆ ಕ್ಷಣದಲ್ಲಿ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು, ನೀನ್ ಧೈರ್ಯವಾಗಿ ಹೇಳ್ಬೋದಿತ್ತು, ನನ್ನ ಮದ್ವೆ ಮಾಡಿಕೊಟ್ರೆ ನನಗೆ ಎಫೆಕ್ಟ್ ಇದೆ, ಅಥವಾ ನಾನು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ, ನೀವು ಹಂಗೂ ಮದುವೆ ಮಾಡಿಕೊಟ್ರೆ ಏನಾಗುತ್ತೆ ಅದನ್ನ ನೀವೇ ಫೇಸ್ ಮಾಡಬೇಕು ಅಂತ ಅಟ್ಲೀಸ್ಟ್ ಮಾತಾಡ್ಬೇಕು ನಾವು. ಆಮೇಲೆ ಇನ್ನೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಕೆಲವು ಮಕ್ಳುಗಳು ಹೇಳ್ತಾರೆ ಕೂಡ, ಹೌದು ಇಲ್ಲ ನೀವು ನನ್ನ ಮದುವೆ ಮಾಡಿಕೊಟ್ರೆ ನಾನು ಚೆನ್ನಾಗಿರಲ್ಲ, ನನ್ನ ಲೈಫ್ ಹಾಳಾಗುತ್ತೆ, ನಾನು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ಆದರೂ ಪೇರೆಂಟ್ಸು ಏನಿಲ್ಲ, ಮದುವೆ ಆಗಿ ಒಂದು ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ತಳ್ಬಿಡ್ತಾರೆ. ಇವಾಗ ಯಾರಿಗೆ ಬುದ್ಧಿ ಹೇಳ್ಬೇಕು ಹೇಳಿ? ಈಗ ಮಕ್ಕಳು ಸರಿ ಇಲ್ವಾ, ಪೇರೆಂಟ್ಸ್ ಸರಿ ಇಲ್ವಾ? ಇಲ್ಲಿ ಸಿಂಪಲ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಎಗೇನ್ ನಾವು ಬೇಸಿಕ್ ರೂಲಿಗೆ ಬರ್ತೀವಿ ಅಂತ ಅಂದರೆ, ಎಲ್ಲ ಮನಸ್ಸುಗಳಿಗೂ ಆ ಮನಸ್ಸಿಗೆ ಅವ್ರದ್ದೇ ಆದಂಥ ಭಾವನೆಗಳಿರುತ್ತೆ.
ಹಾಗೆ ಎಲ್ಲ ಮನಸ್ಸಲ್ಲೂ ಆ ಭಾವನೆಗೆ ರೆಸ್ಪೆಕ್ಟ್ ಕೊಡೋದನ್ನ ನಾವು ಕಲ್ತ್ಬಿಟ್ರೆ, ಎಲ್ಲ ಮನಸ್ಸುಗಳಲ್ಲೂ ಅವ್ರದ್ದೇ ಆದಂಥ ಕನಸುಗಳಿರುತ್ತೆ ಅಂತ ಒಂಚೂರು ಕಲ್ತ್ಬಿಟ್ರೆ ನಿಜವಾಗ್ಲೂ ನಾವು ಇನ್ನೊಬ್ರಿಗೆ ಮಾಡುವಂಥ ಒಂದು ದೊಡ್ಡ ಉಪಕಾರ ಅದು. ಇನ್ನೊಂದು ಮನಸ್ಸಿಗೆ ನಾವು ಸ್ವಾತಂತ್ರ್ಯ ಕೊಡೋದು. ನಂದು ಒಬ್ಬರು ಕ್ಲೈಂಟ್ದು ಅವ್ರ ಬಗ್ಗೆ ತುಂಬ ಬ್ಲೇಮ್ ಇತ್ತು. ನಾನು ಅವ್ರಿಗೆ ಇದನ್ನೇ ಅರ್ಥ ಮಾಡಿಸ್ದೆ. ಒಂದು ಲೇಡಿ ತನ್ನ ಗಂಡನ್ನ ಬಿಟ್ಟು ಇವಾಗ ಆ ಮಗುಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗು, ಆ ಮಗುನ ಬಿಟ್ಟು ಅವ್ರ ಗಂಡನ್ನ ಬಿಟ್ಟು ಬೇರೆಯವ್ರ ಜೊತೆ ಅವ್ರ ಅಫೇರ್ ಇಟ್ಕೊಂಡಿದ್ರು ಮುಂಚೆ. ಈಗ ಡಿವೋರ್ಸ್ ಆಯಿತು, ಅವ್ರ ಜೊತೆಗೆ ಹೋದರು. ಈ ಥರ ಎಲ್ಲ ಆಯಿತು ಅಂದಾಗ ನನಗೆ ಒಬ್ರು ಹೇಳ್ತಾ ಇದ್ರು, ಆ ಪುಟ್ಟ ಮಗುನೂ ಕೂಡ ಆ ತಾಯಿಗೆ ಕಾಣಿಸ್ಲಿಲ್ವಾ, ಅಟ್ಲೀಸ್ಟ್ ಆ ಮಗುನ ಬಿಟ್ಟು ಹೋಗ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ, ಹಿಂಗೆ ಹೋದ್ ಸರಿನಾ, ಇದು ಯಾರಿಗೋಸ್ಕರ ಹಿಂಗೆ ಹೋದ್ನಲ್ಲ ಅಂತ. ನಾನು ಅವಾಗ ಒಂದೇ ಯೋಚನೆ ಮಾಡಿದೆ, ಸದ್ಯ ಅವ್ರಿಬ್ಬರನ್ನು ಬಿಟ್ಟು ಹೋದ್ರು ಅಂತ. ನೀವು ಯಾಕೆ ಹಿಂಗೆ ಯೋಚನೆ ಮಾಡ್ತಿಲ್ಲ? ಆ ಹುಡುಗಿ ಬಗ್ಗೆ ನೀವು ಅಷ್ಟೊಂದು ನೆಗೆಟಿವ್ ಯೋಚನೆ ಮಾಡ್ತಿರಲ್ಲ, ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಸದ್ಯ ಅವ್ರಿಬ್ಬರನ್ನು ಬಿಟ್ಟೋದ್ರು, ಅವ್ರು ಏನಾದರೂ ಮಾಡ್ಬೋದಿತ್ತು. ಈಗ ನೀವು ಹೇಳ್ದಂಗೆ ಕೊಲೆ ಮಾಡ್ಬೋದಿತ್ತು, ವಿಷ ಹಾಕ್ಬೋದಿತ್ತು, ಏನೆಲ್ಲ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಅದನ್ನು ಮಾಡಿಲ್ವಲ್ಲ ಅಂತನಾದರೂ ನೋಡಿ, ಆ ಮಗು ಮತ್ತು ಅವ್ರ ಗಂಡನ ಜೀವ ಉಳಿದಿದೆ ಅಂತನಾದರೂ ನೋಡಿ. ಅಮ್ಮ ನೀನು ಅಟ್ಲೀಸ್ಟ್ ಒಳ್ಳೇದು ಮಾಡ್ದಮ್ಮ, ಹೋಗು, ಜೀವನ ಪರ್ಯಂತ ಹಿಂಗೆ ಇರೋದಕ್ಕಿಂತ ಅಂತ. ನಾನು ಹೇಳ್ತಿರೋದು ಸಮಾಜನೂ ಅದನ್ನ ನೋಡೋದು ಕಲಿಬೇಕು. ಎಲ್ಲ ನಾವು ಎಲ್ಲಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತಾನೆ ತಪ್ಪನ್ನ ಮಾಡ್ತಾ ಇದ್ದೀವಿ. ಬೇರೆಯವ್ರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತಾನೆ ತಪ್ಪು ಮಾಡ್ತಾ ಇದ್ದೀವಿ. ಅದ್ರ ಬದಲು ಇಲ್ಲಪ್ಪ, ನೀನು ಏನು ಅನ್ಕೊಂಡ್ರು ಪರವಾಗಿಲ್ಲ, ನೀನು ನನ್ನನ್ನು ಕೆಟ್ಟೋಳು ಅನ್ಕೊಂಡ್ರು ಪರವಾಗಿಲ್ಲ, ನೀನು ನನ್ನನ್ನು ಕೆಟ್ಟೋನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ನನ್ನ ಸಮಾಜದ ಕುಟುಂಬದ ಒಳಿತಿಗಾಗಿ ನೋ ಅಂತ ಹೇಳೋದನ್ನ ನಾನು ಕಲಿತೀನಿ, ನಾನು ಹೇಳ್ತೀನಿ. ಈ ಕ್ಷಣ ನಿನಗೆ ನನ್ನ ಬಗ್ಗೆ ಕೆಟ್ಟ ಒಪಿನಿಯನ್ ಬರ್ಬೋದು, ಬಟ್ ನನ್ನ ನಿರ್ಧಾರ ಸರಿಯಾಗೇ ಇರುತ್ತೆ. ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾಗ ಆಬ್ವಿಯಸ್ಲಿ ನಾನು ನೋ ಅನ್ನೋಕ್ಕೆ ಚಾನ್ಸ್ ಇದೆ. ಇಂಟೆನ್ಷನ್ ಸರಿ ಇಲ್ಲ ಅಂದರೆ ನೋ ಅನ್ನೋಕ್ಕಾಗಲ್ಲ, ಅವಾಗ ಎಲ್ಲನೂ ಅಡ್ಡಿ ಬರುತ್ತೆ. ಓಕೆ, ಸೊ ಇದೆಲ್ಲದೂ ಕೂಡ ಒಂದು ಯಾರು ಇವಾಗ ಲವ್ವಲ್ಲಿರೋರಿಗಿರ್ಬೋದು, ಪೇರೆಂಟ್ಸಿಗಿರ್ಬೋದು, ಅಥವಾ ಇನ್ನೇನು ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಿದೆ, ಎಲ್ಲ ವರ್ಗದ ಜನರಿಗೂ ಕೂಡ ಇದೊಂದು ಒಳ್ಳೆ ಸಂದೇಶ ಅಂತ ಹೇಳಿ ನನಗೆ ಅನಿಸುತ್ತೆ. ಯಾಕೆಂದರೆ ಇವತ್ತು ಸಮಾಜ ತುಂಬ ಅದರಲ್ಲಿ ಸಿಕ್ಕಾಕೊಂಡು ನಲುಗ್ತಾ ಇದೆ. ಹೌದು, ಯಾವ ಥರ ಡಿಸಿಷನ್ ತೊಗೊಬೇಕು, ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ನಾವು ಇವತ್ತು ಡಿಸ್ಕಷನ್ ಮಾಡಿ ತುಂಬ ದೊಡ್ಡ ಮ್ಯಾಟ್ರ್ ಮಾತಾಡಿದ್ವಿ. ಹೌದು, ನನಗೆ ಆ್ಯಕ್ಚುಲಿ ಇನ್ನೂ ತುಂಬ ವಿಚಾರ ಇದೆ. ಈ ಸಂಬಂಧವನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ, ಸಂಬಂಧ ಅಂತ ನಾವು ಇವಾಗ ಒಂದು ರಿಲೇಶನ್ಶಿಪ್ ಅಂತ ತೊಗೊತೀವಿ, ಗುರಿ ಅಂತ ಒಂದು ಇಟ್ಕೊಂಡಿರ್ತೀವಿ, ಇದೆರಡನ್ನೂ ಹ್ಯಾಂಡ್ಲ್ ಮಾಡೋದು ಹೇಗೆ, ಈ ಥರ ಸಾಕಷ್ಟು ಪ್ರಶ್ನೆ ಇದೆ ಕೇಳಲಿಕ್ಕೆ. ಬಟ್ ಒಂದೇ ಎಪಿಸೋಡಲ್ಲಿ ಎಲ್ಲವನ್ನು ನಾವು ಮರ್ಜ್ ಮಾಡಲಿಕ್ಕೆ ತುಂಬ ಕಷ್ಟ. ಜೀವನ ದೊಡ್ಡದಿದೆ. ಹೌದು, ಸೊ ಎಪಿಸೋಡ್ ಕಂಟಿನ್ಯೂ ನಡಿಬೇಕು. ಹೌದು. ಸೊ ಈ ಸಂಬಂಧಗಳ ಬಗ್ಗೆನೇ ನಾವು ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಖಂಡಿತ ಮಾಡೋಣ. ಇದು ಮೇನ್ ಆಗಿ ನಮಗೆ ಇದ್ದಿದ್ದು ಇವತ್ತಿನ ಸಮಾಜ ನಲುಗ್ತಾ ಇರೋದು ಈ ಪ್ರೀತಿ, ಪ್ರೇಮ, ಈ ಥರದ ರಾಂಗ್ ಡಿಸಿಷನ್ಸ್ಗಳು, ತಪ್ಪು ನಿರ್ಧಾರಗಳು ಯಾಕಾಗತ್ತೆ, ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಇತ್ತು. ಸಾಕಷ್ಟು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನ ನಾವು ಖಂಡಿತ ಚರ್ಚೆ ಮಾಡಬೇಕಾಗಿದೆ. ನಿಮ್ಮಿಂದ ಸಾಕಷ್ಟು ಸಮಾಜಕ್ಕೆ ತಲುಪಬೇಕಾಗಿದೆ ಕೂಡ. ಸೊ ಸಾಕಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೀಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.